ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮುಂಜಾನೆ ಮುನ್ನೋಟ. ನಾನು ಅಶ್ವಥವಿತ್ತ. ವೀಕ್ಷಕರೇ, ಈಗ 13ನೇ ತಾರೀಕು ಪ್ರತಿಯೊಬ್ಬರ ಪ್ರಶ್ನೆ, ಬಂದ್ ಮಾಡಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ. ಬಂದ್ ಆಗುತ್ತಾ ಇಲ್ವಾ ಅನ್ನೋದು ಜನರಿಗಿರುವಂಥ ಒಂದು ರೀತಿ ಅನುಮಾನ, ಕುತೂಹಲವೂ ಕೂಡ ಇದೆ. ಈಗಾಗಲೇ ಮಳೆ ಬಾರದೆ ಬಹಳ ಕಷ್ಟ ಆಗಿತ್ತು. ಈಗ ಮಳೆ ಬಂದು ಒಂದು ಸ್ವಲ್ಪ ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. KRS ಡ್ಯಾಮ್ನಲ್ಲಿ ನೀರಿನ ಮಟ್ಟ ಟೋಟಲ್ 125.85 ಇರೋದು ಈಗ ಸುಮಾರು 106ಕ್ಕೂ ಅಧಿಕವಾದಂಥ ನೀರು ತುಂಬಿಕೊಂಡಿದೆ. ಮತ್ತೊಂದು ಕಡೆ ಇನ್ನು ತುಂಬೋದಕ್ಕೆ ಕೇವಲ 17.75 TMC ನೀರು ಮಾತ್ರ ಬೇಕು. ಹೀಗಿರುವಾಗ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡೋದಕ್ಕೆ ಆದೇಶ ಆಗಿದೆ. ಇದರ ನಡುವೆ ವಾಟಾಳ್ ನಾಗರಾಜ್ ಆಗಸ್ಟ್ 13ಕ್ಕೆ ಬಂದ್ ಮಾಡೇ ತೀರ್ತೀವಿ ಅಂತ ನಿಂತ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ಬಂದ್ ಅಗತ್ಯತೆ ಇಲ್ಲ, ಈಗ ಪರವಾಗಿಲ್ಲ, ನೀರು ಬಂದಿದೆ, ಮಳೆ ಬರ್ತಾ ಇದೆ, ಒಳಹರಿವಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. ಹೀಗಿರುವಾಗ ಬಂದ್ ಮಾಡೋದ್ರಿಂದ ಬಹಳ ಕಷ್ಟ ಆಗುತ್ತೆ. ಒಂದಷ್ಟು ಸಾಮಾನ್ಯ ಜನರಿಗೆ, ಎಲ್ರಿಗೂ, ವ್ಯಾಪಾರಸ್ಥರಿಗೆ, ಎಲ್ರಿಗೂ ಕೂಡ ದುಡಿಮೆ, ಒಂದು ದಿನದ ದುಡಿಮೆ ಮಾಡ್ತಿರೋರಿಗೆ ಕಷ್ಟ ಆಗುತ್ತೆ ಅಂತ ಪ್ರವೀಣ್ ಶೆಟ್ಟರ್ ರಿಪಬ್ಲಿಕ್ ಕನ್ನಡಕ್ಕೆ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟರು. ಸೊ ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಕರುನಾಡಲ್ಲಿ ಕಾವೇರಿ ಕಿಚ್ಚು ಮುಂದುವರೆದ ಜಲಯುದ್ಧ. CWMA ಆದೇಶದ ಬೆನ್ನಲ್ಲೇ ಹೆಚ್ಚಾದ ಕಾವೇರಿ ಕಿಚ್ಚು. ನಿತ್ಯ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಲು ಶಿಫಾರಸು ಒಂದು ಕಡೆ ಆದರೆ, ನಾಳೆ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟೇ ಬಿಟ್ಟಿದ್ದಾರೆ. ಅದೇನಾದರೂ ಆಗಿರಲಿ, ಬಂದ್ ಮಾಡ್ತೀವಿ ಅಂತ. ವಾಟಾಳ್ ಬಂದ್ ಕರೆಗೆ ಸ್ತಬ್ಧವಾಗುತ್ತಾ ಕರ್ನಾಟಕ. ಕರುನಾಡು ಬಂದ್ ಆಗೋದು ಖಚಿತ ಎಂದ ವಾಟಾಳ್. ಬಂದ್ ವಿಚಾರಕ್ಕೆ ಒಂದು ರೀತಿ ಗೊಂದಲ ಇದೆ. ಸಂಘಟನೆಗಳ ಬೆಂಬಲ ಸಿಗುತ್ತೋ ಸಿಗೋದಿಲ್ವೋ ಅಂತ. ಬಹುತೇಕ ಸಂಘಟನೆಗಳಿಂದ ಬಂದ್ ಬೇಡ ಎಂಬ ನಿರ್ಧಾರ ಇದೆ. ಸೊ ಹೀಗಾಗಿ ನಾವು ಬಂದ್ ಮಾಡೇ ತೀರ್ತೀವಿ ಅಂತ ಹೇಳೋದ್ರಿಂದ ಅದಕ್ಕೆ ಸಪೋರ್ಟ್ ಸಿಗಬಹುದಾ ಅನ್ನುವಂಥ ಒಂದಷ್ಟು ವಿಚಾರ ನೋಡಬೇಕಾಗುತ್ತೆ, ಹೇಗೆ ಅಂತ. ಸಿಗುತ್ತಾ, ಸಂಘಟನೆಗಳು ಕೈ ಜೋಡಿಸ್ತಾವ, ಹೇಗಿರುತ್ತೆ ಪ್ರತಿಭಟನೆ? ಯಾಕಂದರೆ ಯಾವುದೇ ಒಂದು ಬಂದ್ ಅಂತ ಮಾಡಿದ್ಮೇಲೆ ಅದು ಯಶಸ್ವಿ ಆಗಬೇಕು, ಅದು ವಿಫಲ ಆಗಬಾರ್ದು, ಸಫಲವಾಗಬೇಕು. ಒಂದು ವೇಳೆ ವಿಫಲ ಆಯಿತು ಅಂತಂದರೆ ಆ ಬಂದ್ ಮಾಡಿದಂಥ ಪ್ರಮುಖ ಸಂಘಟನೆ, ಅದರ ನಾಯಕ ಯಾರಿರ್ತಾರೆ ಅವರಿಗೆ ಅದೊಂಥರ ಹಿನ್ನಡೆ ಆದ ಲೆಕ್ಕಾಚಾರ. ಸೊ ಹಾಗಾಗಿ ವಾಟಾಳ್ ನಾಗರಾಜ್ ಅಂತಂದರೆ ನಾವು ಚಿಕ್ಕದ್ರಿಂದಲೂ ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ, ಬಂದ್ ಅಂದರೆ ವಾಟಾಳ್, ವಾಟಾಳ್ ಅಂದರೆ ಬಂದ್. ಹೀಗಿರುವಾಗ ಅವ್ರ ಮೇಲೆ ಒಂದು ಹಿರಿಯರು ಭಾಳ ದೊಡ್ಡ ಮಟ್ಟದಲ್ಲಿ ಗೌರವ ಇದೆ, ಭಾಳ ಜನ ಅವ್ರ ಮಾತನ್ನು ಭಾಳ ಚೆನ್ನಾಗಿ ಆಲಿಸ್ತಾರೆ, ಮತ್ತು ಒಂದಷ್ಟು ಕಿರಿಯ ಸಂಘಟನೆಗಳು ಕೂಡ ಅವ್ರ ಮಾತನ್ನು ಕೇಳ್ತಾರೆ. ಹೀಗಿರುವಾಗ ವಾಟಾಳ್ ನಾಗರಾಜ್ ಬಂದ್ ಘೋಷಣೆ ಮಾಡ್ತಾ ಇದ್ದಾರೆ ಅಂದರೆ ಅದು ಬಹುತೇಕ ಸಕ್ಸಸ್ ಆಗಬೇಕು. ಒಂದು ವೇಳೆ ಸಂಘಟನೆಗಳು ಸಪೋರ್ಟ್ ಕೊಡದೆ, ಸಾಥ್ ಕೊಡದೆ ಅದೇನಾದರೂ ವಿಫಲ ಆದರೆ ಭಾಳ ಕಷ್ಟ ಆಗುತ್ತೆ. ಯಾಕಂತಂದರೆ ನೀರಿನ ಒಳಹರಿವಿನ ಮಟ್ಟ ಚೆನ್ನಾಗಿದೆ. ಸೊ ಈಗ ಈ ರೀತಿ ಆದಾಗ ಹೇಗಿರುತ್ತೆ ಈ ಬಂದ್ ಅನ್ನೋದೇ ಒಂದು ರೀತಿ ಪ್ರಶ್ನಾರ್ಥಕವಾಗಿದೆ. ಅಶ್ವಿನಿ, ಬಂದ್ ಮಾಡಬೇಕಾ ಬೇಡವಾ ಅನ್ನುವಂತ ಗೊಂದಲ ಅವರಲ್ಲಾದ್ರೆ, ಬಂದ್ ಬೇಕಾ ಬೇಡವಾ ಅನ್ನುವಂತ ನಿರ್ಧಾರವನ್ನ ಇವತ್ತು ಮಾಡ್ತಾರಂತೆ. ಅದು ಯಾವ ಆಧಾರದ ಮೇಲೆ ಬಂದ್ ಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಇವತ್ತು ಸಭೆ ಅಂತೂ ಕರೆದಿದ್ದಾರೆ, ಅದ್ರ ಮೇಲೆ ನಿರ್ಧಾರ ಆಗುತ್ತೆ, ಬಂದ್ ಮಾಡಬೇಕಾ ಬೇಡವಾ, ಬಂದ್ ಮಾಡೋದ್ರಿಂದ ಈ ಸಮಸ್ಯೆ ಏನಿದೆ ಇದು ಇತ್ಯರ್ಥ ಆಗುತ್ತಾ ಅಂತ. ರಾಜ್ಯಕ್ಕೆ ಯಾವತ್ತಿದ್ರೂ ಕಾವೇರಿ ವಿಚಾರದಲ್ಲಿ ಅನ್ಯಾಯ ಅನ್ನುವಂಥ ಒಂದು ಪದ ಬಿಟ್ಟರು ಬೇರೆ ಯಾವುದೇ ನ್ಯಾಯ ಅಂತೂ ಸಿಕ್ಕಿದಂತೂ ನಾವಂತೂ ಗಮನಿಸಲಿಲ್ಲ. ಕಳೆದ 4-5 ಬಾರಿ ಗಮನಿಸಿದ್ರು ಕೂಡ ಪದೇ ಪದೇ ಇಂಥ ಅನ್ಯಾಯಗಳು ಆಗ್ತಾನೆ ಇದೆ. ಹಾಗಾಗಿ ರಾಜ್ಯದಲ್ಲಿ ಬಂದ್ ಮಾಡೋದ್ರಿಂದ ಈ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತಾ, ಅದು ಒಂದು ಸೊಲ್ಯೂಷನ್ ಸಿಗುತ್ತಾ, ಪರಿಹಾರ ಸಿಗುತ್ತಾ, ಸರ್ಕಾರದ ಗಮನ ಸೆಳೆಯುವಲ್ಲಿ ಸಹಕಾರ ಆಗುತ್ತಾ, ಅಥವಾ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನ ಇಡುವಂಥ ನಿಟ್ಟಿನಲ್ಲಿ ಈ ಬಂದ್ ಸಹಕಾರಿ ಆಗುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕಿದೆ. ಹಾಗಾಗಿ ಬಂದ್ನ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಆದರೆ ವಾಟಾಳ್ ನಾಗರಾಜ್ ನಾಳೆ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಬಂದಿರುತ್ತೆ, ಆದರೆ ಯಾವ ರೀತಿ ಆಗಿರುತ್ತೆ, ಅಥವಾ ಬಂದ್ ಕರೆಯನ್ನು ವಾಪಸ್ ತಗೊಳ್ತಾರಾ, ಯಾರೆಲ್ಲ ಬೆಂಬಲ ಕೊಡ್ತಾರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಂತೂ ಸದ್ಯಕ್ಕಿದೆ. ರಾಜ್ಯದಲ್ಲಿ ಈಗ ಕಾವೇರಿ ಕಿಚ್ಚು ಮತ್ತೆ ಹೊತ್ತಿಕೊಂಡಿದೆ. ಜೀವನದಿ ನೀರು ತಮಿಳುನಾಡಿಗೆ ಹರಿದ್ರೆ ಇಡೀ ಕರುನಾಡು ಸ್ತಬ್ಧ ಆಗಲಿದೆ ಅಂತ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಈಗಾಗಲೇ ಕರೆ ನೀಡಿದ್ದಾರೆ. ಹಾಗಾದರೆ ನಾಳೆ ಬಂದ್ನ ಭವಿಷ್ಯ ಏನು? ನಾಳೆ ಬಂದ್ ಇರುತ್ತೋ ಇರಲ್ವೋ, ಮಾಡಬೇಕೋ ಬೇಡವೋ ಅನ್ನುವಂಥ ಒಂದಷ್ಟು ಗೊಂದಲಗಳಿದೆ. ಇದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಸಂಪೂರ್ಣವಾಗಿ ಕರ್ನಾಟಕದಿಂದ ಬಂದಾಗುತ್ತೆ. ಕಾವೇರಿ ನದಿ ನೀರಿನ ನಿಯಂತ್ರಣ ಸಮಿತಿ ಹೇಳಿದಂತ ಆದೇಶವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದೇವೆ. ರೈತರು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಬಂದ್ಗೆ ರಾಜ್ಯದ ಸಾವಿರಾರು ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ.
ಕಾವೇರಿ ನದಿ ನೀರಿನ ವಿವಾದ ಇದು ನಿನ್ನೆ ಮೊನ್ನೆಯ ಸಂಘರ್ಷವಲ್ಲ. ತಮಿಳುನಾಡಿಗೆ ಜೀವನದಿ ನೀರು ಹರಿಸುವ ವಿಚಾರಕ್ಕೆ ಕರ್ನಾಟಕದಲ್ಲಿ ನೂರಾರು ಪ್ರತಿಭಟನೆಗಳು ನಡೆದಿವೆ. ಇದೀಗ ಮತ್ತೆ ಕಾವೇರಿ ಕಿಚ್ಚು ಧಗಧಗಿಸುತ್ತಿದೆ. ತಮಿಳುನಾಡಿಗೆ ನೀರು ಹರಿಸದಂತೆ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಹೌದು, ಕಾವೇರಿ ವಿಚಾರಕ್ಕೆ ನಾಳೆ ಮತ್ತೆ ಕರ್ನಾಟಕ ಬಂದ್ ಆಗಲಿದೆ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಗುಡುಗಿದ್ದಾರೆ. ಯಾರೇ ಏನೇ ಹೇಳಲಿ ಗುರುವಾರ ಕರ್ನಾಟಕ ಬಂದ್ ಖಚಿತ ಅಂತ ಅಂದಿದ್ದಾರೆ. ಸಂಪೂರ್ಣವಾಗಿ ಕರ್ನಾಟಕದಿಂದ ಅದ್ಭುತವಾಗಿ ಬಂದ್ ಆಗುತ್ತೆ. ಬಂದ್ಗೆ ರಾಜ್ಯದ ಸಾವಿರಾರು ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕರ್ನಾಟಕದಿಂದ ನೀರು ಬಿಡಬಾರದು ಅಂತ ಒತ್ತಾಯಿಸಿರುವ ವಾಟಾಳ್ ನಾಗರಾಜ್ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಹೋರಾಟಕ್ಕೆ ಮುಂದಾಗಿದ್ದಾರೆ. ಕರ್ನಾಟಕದಲ್ಲಿ ಪರಭಾಷೆ ದಬ್ಬಾಳಿಕೆ ನಿಲ್ಲಬೇಕು, ಆನೇಕಲ್ ಹಾಗೂ ಬಿಡದಿ ರೈತರ ಜಮೀನು ಕೈ ಬಿಡಬೇಕು ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ ಆಲಮಟ್ಟಿ ಜಲಾಶಯ ಎತ್ತರ ಆಗಬೇಕು, ಮಹದಾಯಿ ಕಳಸಾ ಬಂಡೂರಿ ಯೋಜನೆ, ಮೇಕೆದಾಟು ಯೋಜನೆ ಶೀಘ್ರದಲ್ಲೇ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಮಹದಾಯಿ ಕಳಸಾ ಬಂಡೂರಿ ಕೂಡಲೇ ಆಗಬೇಕು ಅಂತ ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ವಿ. ಬಂದ್ ಬೇಡ, ಬಹುತೇಕ ಸಂಘಟನೆಗಳ ಹಿಂದೇಟು. ಒಂದ್ ಕಡೆ ವಾಟಾಳ್ ನಾಗರಾಜ್ ಬಂದ್ ಅಂತಿದ್ರೆ ಕೆಲ ರೈತ ಸಂಘಟನೆಗಳು, ಆಟೋ ಚಾಲಕರು, ಕನ್ನಡ ಪರ ಹೋರಾಟಗಾರರು ಬಂದ್ ಬೇಡ ಅಂತ ಹೇಳ್ತಿದೆ. ಕರವೇ ನಾರಾಯಣಗೌಡ, ಶಿವರಾಮೇಗೌಡ, ಪ್ರವೀಣ್ ಶೆಟ್ಟಿ ಬಣ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳು ಬಂದ್ ಬೇಡ ಅಂದಿವೆ. ಬಂದ್ ಆದ್ರೆ ಒಂದು ದಿನ ಉದ್ಯಮಕ್ಕೆ 1100 ಕೋಟಿ ನಷ್ಟವಾಗಲಿದೆ. ಹೀಗಾಗಿ ಹೋಟೆಲ್ಗಳು ಓಪನ್ ಇರಲಿವೆ ಅಂತ ಹೋಟೆಲ್ ಅಸೋಸಿಯೇಷನ್ ಹೇಳಿದೆ. ಯಾರು ಬಂದ್ ಮಾಡುವಂತ ಪ್ರಸ್ತುತವಾದ ವಾತಾವರಣ ಈಗ ಇಲ್ಲ. ಏನಾವತ್ತು ಬಂದ್ ಕರೆ ಕೊಟ್ಟಾಗಿದ್ದಂತ ವಾತಾವರಣವೇ ಮುಂದುವರೆದಿದೆ ಆಗಿದ್ರೆ ಇವತ್ತು ಬಂದ್ಗೆ ನಾವೆಲ್ಲರೂ ಸಾಕಷ್ಟು ಬೆಂಬಲ ಕೊಡ್ತಾ ಇದ್ವಿ. ಈ ಬಂದ್ ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಕ್ಕೂಟದ ಸಾಕಷ್ಟು ಸಂಘಟನೆಗಳ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ಈ ಬಂದ್ಗೆ ನಾವು ಬೆಂಬಲವನ್ನ ಕೊಡ್ತಾ ಇದೀವಿ. ಕೊಡ್ತಿಲ್ಲ ಅನ್ನೋದಕ್ಕಿಂತ ಈ ಬಂದ್ ಬೇಡ ಅಂತಕ್ಕಂಥ ವಿಷಯ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ. ಸರ್, ಇವತ್ತು ಮಳೆ ಬಂದಿದೆ. ಮಳೆ ಬರದೇ ಇದ್ರೆ ಖಂಡಿತ ನಾವು ಅವ್ರಿಗೆ ಬೆಂಬಲವನ್ನು ಕೊಡ್ತಾ ಇದ್ವಿ. ಯಾಕೆಂದ್ರೆ ಈ ನಾಡು ನುಡಿ ಮತ್ತು ಜನದ ವಿಷಯದಲ್ಲಿ ನಮ್ಮ ಚಾಲಕರು ಯಾವತ್ತೂ ಒಂದೇ ಇರ್ತಾರೆ. ಹೋಟೆಲ್ ಅನ್ನು ಎಲ್ಲಿಯೂ ಬಂದ್ ಮಾಡಬಾರದು. ಹೋಟೆಲ್ ಅನ್ನು ನಂಬಿಕೊಂಡಿರುವಂತ ಬಹಳಷ್ಟು ಜನ ಬ್ಯಾಚುಲರ್ಸ್ ಇದ್ದಾರೆ, ಹಿರಿಯ ನಾಗರಿಕರಿದ್ದಾರೆ, ಸ್ಕೂಲಿಗೆ ಹೋಗುವ ಮಕ್ಕಳು ಇರ್ತಾರೆ, ವೈದ್ಯಕೀಯ ಸೇವೆಯಲ್ಲಿ ಇರೋರು ಇರ್ತಾರೆ. ಇವರಿಗೆಲ್ಲರಿಗೂ ಅನ್ಯಾಯ ಆಗ್ತದೆ, ತೊಂದರೆ ಆಗ್ತದೆ. ಬಂದ್ಗೆ ವಾಟಾಳ್ ನಾಗರಾಜ್ ನೇತೃತ್ವದ ಕನ್ನಡ ಸಂಘಟನೆಗಳ ಒಕ್ಕೂಟ ಹಾಗೂ ಕನ್ನಡ ಸೇನೆ, ಕನ್ನಡ ಜಾಗೃತಿ ವೇದಿಕೆ, ಕೆಲ ಕರವೇ ಮುಖಂಡರು ಬಂದ್ಗೆ ಬೆಂಬಲಿಸಿದ್ರೆ ಪೀಸ್ ಆಟೋ ಸಂಘಟನೆಯಲ್ಲಿ ಗೊಂದಲವಿದೆ. ಹದಿನೈದು ದಿನದಲ್ಲಿ 16 ಟಿಎಂಸಿ ನೀರು ಹರಿಸಲು ಆದೇಶ. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಅನ್ನದಾತರು ಆಕ್ರೋಶ. ಸಿಡಬ್ಲ್ಯೂಆರ್ಸಿ ಶಿಫಾರಸು ಎತ್ತಿ ಹಿಡಿದ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದಾರೆ. ನಾಳೆ ಮಂಡ್ಯದಲ್ಲಿ ಬೃಹತ್ ಹೋರಾಟ ನಡೆಸಲು ಸಜ್ಜಾಗಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ಪಟ್ಟು ಹಿಡಿದಿದ್ದಾರೆ. ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನ 15 ದಿನಗಳವರೆಗೆ ಬಿಡಬೇಕು ಅನ್ನುವಂತ ಆದೇಶ ಏನು ಸ್ಪಷ್ಟಪಡಿಸಿದರೆ ಹಿತರಕ್ಷಣಾ ಸಮಿತಿ ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ, ವಿರೋಧಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ಆದೇಶ ಜಾರಿಗೊಳಿಸಬಾರದು, ನೀರನ್ನ ಬಿಡಬಾರದು ಅಂತ ಹೇಳುವ ಒತ್ತಾಯವನ್ನ ಕರ್ನಾಟಕ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ. ರೈತರ ಹಿತವೇ ಮುಖ್ಯ ಎಂದ ಸಿಎಂ ಡಿಕೆಶಿ. ಕರ್ನಾಟಕ ಬಂದ್ ಹಾಗೂ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸಿನ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಕೋರ್ಟ್ ಆದೇಶ ಪಾಲನೆ ಮಾಡಬೇಕು, ರೈತರ ಹಿತವೂ ಮುಖ್ಯ ಎಂದಿದ್ದಾರೆ. ನಮ್ಮ ಇನ್ಫ್ಲೋ ಏನಿದೆ ಕೂಡ ನಾನು ಗಮನಿಸ್ತಾ ಇದ್ದೀನಿ. ನಾನು ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ ನನ್ನ ಕರ್ತವ್ಯ ಇದೆ. ನಮ್ಮ ರೈತರು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಒಟ್ನಲ್ಲಿ ನಾಳೆ ನಡೆಯುವ ಬಂದ್ಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲ ನೀಡಲಿವೆ, ಪ್ರತಿಭಟನೆ ಹೇಗಿರುತ್ತೆ, ಕಾವೇರಿ ಕಿಚ್ಚು ಧಗಧಗಿಸುತ್ತಾ ಕಾದು ನೋಡಬೇಕಿದೆ. ನೋಡಿ ಅಶ್ವಿನಿ, ಈ ಬಂದು ತಲೆ ಬಿಸಿಲಿ ನಾನು ನಿಮ್ಮನ್ನ ಆರಂಭದಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋದೇ ಮರ್ತ್ಕೊಂಡ್ಬಿಟ್ಟೆ. ವೆಲ್ಕಮ್ ಟು ದ ಬುಲೆಟಿನ್ ಅಶ್ವಿನಿ. ಎಸ್, ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಕರ್ನಾಟಕದ ಕಾವೇರಿ ಕೊಳ್ಳದ ಜನರಿಗೆ ಸಿಡಬ್ಲ್ಯೂಎಂಎ ಗಾಯದ ಮೇಲೆ ಮತ್ತೆ ಬರೆ ಎಳೆದಿದೆ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರನ್ನು 15 ದಿನ ಹರಿಸಬೇಕಂತ ಆದೇಶಿಸಿದೆ. ಇದನ್ನು ಖಂಡಿಸಿ ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮಗೆ ಕರೆ ಮಾಡಿ ಮಾತನಾಡ್ಬೋದು. ನಮ್ಮ ವಾಟ್ಸಪ್ ನಂಬರ್ ಇದೆ, ಅಲ್ಲೂ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸ್ಬೋದು.
ಆಮೇಲೆ ಎಕ್ಸ್ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ಈಗ ಆನ್ಲೈನ್ಸ್ ಓಪನ್ ಆಗಿದೆ, ನಂಬರ್ ಕೂಡ ರೆಡಿ ಇದೆ, ಕರೆ ಮಾಡಿ ಮಾತನಾಡ್ಬೋದು. ಈ ಬಂದ್ ಮಾಡಬೇಕಾ, ಈಗ ಬಂದ್ ಮಾಡೋದ್ರಿಂದ ಉಪಯುಕ್ತವೇ ಅಥವಾ ಬಂದ್ ಮಾಡೋದ್ರಿಂದ ಯಾರಿಗಾದರೂ ಒಂದಷ್ಟು ಸಾಮಾನ್ಯ ಜನರಿಗೆ ಸಮಸ್ಯೆ ಆಗುತ್ತಾ ಅಂತ. ಯಾಕಂತಂದರೆ ಇದೇ 2023ರಲ್ಲಿ ಕರ್ನಾಟಕದ ಕಾವೇರಿ ಕಿಚ್ಚು ಹೇಗೆ ಹತ್ಕೊಂಡಿತ್ತು ಅಂತಂದರೆ, ಆಗ ರಿಪಬ್ಲಿಕ್ ಕನ್ನಡ ಆರಂಭ ಸೆಪ್ಟೆಂಬರ್ 1ಕ್ಕೆ ರಿಪಬ್ಲಿಕ್ ಕನ್ನಡ ಲಾಂಚ್ ಆಗಿತ್ತು. ಅದೇ ಟೈಮಲ್ಲೇ ಮಳೆ ಇಲ್ಲ, ಸಿಕ್ಕಾಬಟ್ಟೆ ಬರಗಾಲ, ಮಳೆ ಇಲ್ಲದೆ ಒಳಹರಿವು ಇರಲಿಲ್ಲ, ಕಂಪ್ಲೀಟಾಗಿ ಅರ್ಧಕ್ಕರ್ಧ ನೀರು KRSL ಖಾಲಿಯಾಗಿತ್ತು, ಕಬಿನಿಲೂ ಖಾಲಿಯಾಗಿತ್ತು, ಹಾರಂಗಿಲೂ ಖಾಲಿಯಾಗಿತ್ತು. ಸೊ ಇಂಥ ಟೈಮಲ್ಲಿ ದೊಡ್ಡ ಮಟ್ಟದ ಬಂದ್ಗಳೆಲ್ಲ ಆಯಿತು. ವಾಟಾಳ್ ನಾಗರಾಜ್ ಎರಡು ಬಾರಿ ಬಂದ್ ಮಾಡಿದ್ರು, ಬೇರೆ ಬೇರೆ ಸಂಘಟನೆಗಳಿಂದ ಕೂಡ ಬಂದ್ ಮಾಡಿದ್ರು. ಆ ಬಂದ್ ಎಲ್ಲವೂ ಕೂಡ ಯಶಸ್ವಿ ಆಯಿತು. ಜೊತೆಗೆ ಅದಕ್ಕೆ ಸಿಗಬೇಕಾದಂಥ ಪ್ರತಿಫಲವೂ ಕೂಡ ಸಿಕ್ತು ನಾವು ಕಂಡಂತೆ. ಬಟ್ ಈಗ ನಿಮಗೆ ಮಳೆ ಬರ್ತಾ ಇಲ್ಲ, ನೀರಿನ ಮಟ್ಟ ಕಮ್ಮಿ ಆಗ್ತಾ ಇದೆ, ಇನ್ನೇನು ತಮಿಳುನಾಡು ಕೂಡ ನಮಗೆ ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ ಅನ್ನೋ ಟೈಮ್ನಲ್ಲೇ ಮಳೆ ಬರೋದಕ್ಕೆ ಶುರುವಾಯಿತು. ನೀರಿನ ಒಳಹರಿವು ಕೂಡ ಜಾಸ್ತಿ ಆಗ್ತಾ ಹೋಯಿತು. ಈಗ ಜಸ್ಟ್ KRS ಡ್ಯಾಮ್ ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ ಇನ್ನು 17 TMC ಮಾತ್ರ ತುಂಬಲಿಕ್ಕೆ ಬಾಕಿ ಉಳ್ಕೊಂಡಿದೆ. ಅದು ಇನ್ನು ಡೈಲಿ ಹಿಂಗೆ ಏನಾದರೂ ಆ ಕಡೆ ಭಾಗದಲ್ಲಿ ಮಳೆ ಬರ್ತಾ ಇತ್ತು, ನಿಮಗೆ ಕೊಡಗು ಭಾಗದಲ್ಲಿ ಮಳೆ ಬಂತು ಅಂತಂದರೆ ನಿಮಗೆ ಅದು ಕೂಡ ಜಾಸ್ತಿ ಒಳಹರಿವಿನ ಮಟ್ಟ ಜಾಸ್ತಿ ಆಗುತ್ತೆ. ರೈಟ್. ಇನ್ನು ನಾಳೆಯ ಬಂದ್ ಸಾಕಷ್ಟು ಮಂದಿ ಬೆಂಬಲವನ್ನು ಸೂಚಿಸಿಲ್ಲ, ಸಾಕಷ್ಟು ಮಂದಿ ಬೆಂಬಲ ಕೊಟ್ಟಿದ್ದಾರೆ. ಬೆಂಬಲ ಇಲ್ಲ ಅಂತ ಕರವೇ ರಾಜ್ಯಾಧ್ಯಕ್ಷ ಶಿವರಾಮೇಗೌಡರು ಹೇಳಿದ್ದಾರೆ. ಸದ್ಯ ಬಂದ್ ಮಾಡುವಂಥ ಪರಿಸ್ಥಿತಿ ಇಲ್ಲ, ಈಗ ಬಂದ್ ಮಾಡೋದು ಕೂಡ ಸೂಕ್ತ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ, ಏನು ಅಭಿಪ್ರಾಯ ಪಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರ. ತುಂಬೋ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಬಂದ್ ಮಾಡೋಕೆ ಹೋದರೆ ಜನ ನಮಗೆ ನಿಮಗೇನಾದ್ರು ವಿವೇಚನೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಆ ನಿಟ್ಟಿನಲ್ಲಿ ಇದು ಸೂಕ್ತವಾದ ಸಂದರ್ಭ ಅಲ್ಲ. ನಮ್ಮ ಹೋರಾಟ ಏನಿದ್ರು ಏನು ಅವೈಜ್ಞಾನಿಕ ತೀರ್ಪು ಕೊಟ್ಟಿದ್ದಲ್ಲ ನ್ಯಾಯಮಂಡಳಿ ಮತ್ತು ಸಮಿತಿ, ನೀರು ಹಂಚಿಕೆ ಸಮಿತಿ, ಇದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಾಳೆ ಬಂದ್ಗೆ ಯಾವುದೇ ರೀತಿಯ ಸಹಕಾರ ಸಂಪೂರ್ಣ ಇಲ್ಲ ತಮ್ಮಿಂದ. ನಾಳೆ ಬಂದ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ನಮಗೇನೋ ತೊಂದರೆ ಇದ್ದರೆ ಬಂದ್ ಮಾಡಬೇಕು. ಈಗ ಸದ್ಯಕ್ಕೆ ಯಾವ ತೊಂದರೆ ಇಲ್ಲ. ರೈತರು ವ್ಯವಸಾಯದಲ್ಲಿ, ನೀರಾವರಿಯಲ್ಲಿ ಎಲ್ಲದರಲ್ಲೂ ಅನುಕೂಲವಾಗಿ ಅವ್ರವ್ರ ಬ್ಯುಸಿಲಿ ಅವ್ರವ್ರ ಒತ್ತಡದಲ್ಲಿದ್ದಾರೆ. ಉದಾಹರಣೆ, ಮಂಡ್ಯದ ರೈತ ಹೋರಾಟ ಸಮಿತಿ ಸಹ ನಾಳೆ ಯಾರಾದರೂ ಬಂದ್ ಮಾಡಿದ್ರೆ ಅವ್ರಿಗೆ ನೈತಿಕ ಬೆಂಬಲ, ನಾವು ಬೀದಿಗೆ ಇಳಿತೀವಿ ಅಂತ ಹೇಳಲ್ಲ, ನೈತಿಕ ಬೆಂಬಲ ಮಾತ್ರ ಅಂತ ಘೋಷಣೆ ಮಾಡಿದ್ದಾರೆ. ಅಂಥವರೇ ಘೋಷಣೆ ಮಾಡಿದಾಗ ನಾವು ಜನರ ಭಾವನೆಗೆ ವಿರುದ್ಧವಾಗಿ ಹೋಗೋದು ಬೇಡ ಅಂತೇಳಿ ನಾಳೆ ಬಂದ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯಿಂದ ಹಿಂದೆ ಬಂದಿದ್ದೀವಿ. ವಾಟಾಳ್ ನಾಗರಾಜ್ ಅವರು ಇವತ್ತು ಸಹ ಪೊರಕೆ ಚಳವಳಿ ಮಾಡ್ತಾರೆ, ಮತ್ತು ಎಲ್ಲ ಮಾಲ್ಗಳಿಗೆ ವಿಸಿಟ್ ಮಾಡ್ತಾರೆ, ಬಂದ್ಗೆ ಬೆಂಬಲ ಇಡಿ ಅಂತ ಒಂದು ಕಡೆ ಮುಂದಾಗ್ತಿದ್ದಾರೆ ಅಂತ ಮಾತು ಕೇಳಿ ಬಂದಿದೆ. ಏನು ಹೇಳ್ತಾರೆ, ಮತ್ತು ಅವರು ಕೈ ಬಿಟ್ರಾ ಅಂತ? ಇಲ್ಲ, ವಾಟಾಳ್ ನಾಗರಾಜ್ ಅವರು ಹಿರಿಯ ಹೋರಾಟಗಾರರು. ನಾನು ಅವರ ಅಭಿಪ್ರಾಯದ ಬಗ್ಗೆ ಮಾತಾಡೋಕ್ಕಿಂತ ನನ್ನ ಅಭಿಪ್ರಾಯನ ತಿಳಿಸೋಕ್ಕೆ ಇಚ್ಛೆಪಡ್ತೀನಿ. ಏನು ಕರ್ನಾಟಕ ಬಂದು ಕರೆ ಕೊಟ್ಟರು, ಸುಮಾರು 100 ಸಂಘಟನೆಗಳನ್ನ ಕರೆಸಿ ಸಭೆ ಮಾಡಿದ್ರು. ಆಮೇಲೆ ನೀರು ಬಂದಮೇಲೆ, ತಮಿಳ್ನಾಡಿಗೆ ನೀರು ಹೋದ್ಮೇಲೆ, ನಮ್ಮ ನಾಲೆಗಳಿಗೆ ನೀರು ಬಂದಮೇಲೆ KRS ತುಂಬ ಹಂತದಲ್ಲಿ ಇನ್ನೊಂದು ಸಭೆ ಕರೆದು ಈ ಸಮಯದಲ್ಲಿ ಬಂದು ಬೇಕಾ ಬೇಡವಾ ಅಂತಕ್ಕಂಥ ಒಂದು ಸಭೆ ಕರೆಯುವಂಥ ಪ್ರಯತ್ನವನ್ನು ಅವ್ರು ಮಾಡಲಿಲ್ಲ, ಅಂದರೆ ಒಕ್ಕೂಟ ಮಾಡಲಿಲ್ಲ. ಆ ಮಾಡ್ದೇ ಇರೋದ್ರಿಂದ ನನ್ನ ಅಭಿಪ್ರಾಯನ ನಾನು ತೊಗೋಬೇಕಾಗತ್ತೆ. ಆದ್ದರಿಂದ ನಾನು ಅವ್ರು ಹಿಂದೆ ಬಂದಿದ್ದೀನಿ ಅಂತೀನಿ. ಅವ್ರು ಮಾಡೋದಾದ್ರೆ ಅದು ಅವ್ರ ಇಚ್ಛೆ, ನೀವು ಅವ್ರನ್ನೇ ಕೇಳಬೇಕು ಅದನ್ನು. ಅಂದರೆ ಸರ್ ನಾಳೆ ಬಂದಿಗೆ ಸಂಪೂರ್ಣ ಬೆಂಬಲ ಇಲ್ಲ, ನೀವು ಭಾಗಿಗ ಆಗಲ್ಲ ಹಾಗಾದರೆ? ಬಂದು ಸಂದರ್ಭವೇ ಅಲ್ಲ ಅಂದಮೇಲೆ ಭಾಗಿಯಾಗೋ ಪ್ರಶ್ನೆನೇ ಬರೋದಿಲ್ಲ. ಬಂದು ಸಂದರ್ಭ ಅಲ್ಲ, ಯಾರು ನಮ್ಗೆ ನೀರು ಕೊಡಿ ಅಂತ ಬಂದ್ ಮಾಡೋಣ, ಇಲ್ಲ ನಮ್ಮ ರೈತರಿಗೆ ನಾಳೆಗೆ ನೀರು ಬಿಡಿ ಅಂತ ಮಾಡೋಣ? ಇಲ್ಲ, ಈ ಹಿಂದೆ ಸಹ ಹೇಳಿದ್ರಿ ನಾವು ಬಂದಿಗೆ ಮಾಡ್ತೀವಿ, ಕಾವೇರಿ ನೀರು ಜಲಾಶಯ ತುಂಬಿಲ್ಲ, ತಮಿಳುನಾಡು ನೀರು ಹೋಗ್ತಿದೆ, ಇದು ಸೂಕ್ತ ಸಂದರ್ಭ ಅಂತ ಒಂದು ಕಡೆ ಈ ಹಿಂದೆ ಸಹ ಹೇಳಿದ್ರಿ. ನಾನು ಆ ಮಾತನ್ನು ಬಂದ್ ಮಾಡ್ತೀವಿ ಅನ್ನೋದನ್ನ ಇಲ್ಲ ಅಂತ ಹೇಳೋದಿಲ್ಲ. ಆವತ್ತಿನ ಪರಿಸ್ಥಿತಿಯಲ್ಲಿ 10 TMC ನೀರಿತ್ತು, ನಮಗೆ 5 TMC ಬೇಕು, ರೈತರಿಗೆ 5 TMC ಬೇಕು, ತಮಿಳ್ನಾಡಿಗೆ ಎಲ್ಲಿಂದ ಬಿಡೋಣ ಅಂತೇಳಿ ಬಂದು ಮಾಡ್ತೀವಿ ಅಂತ 100ಕ್ಕೆ 100 ಮಾಡ್ತೀವಿ ಅಂತ ಹೇಳಿದ್ದು ಸತ್ಯ. ಆಮೇಲೆ ಪ್ರಕೃತಿಯ ಕೃಪಾ ಕಟಾಕ್ಷದಿಂದ ಎಲ್ಲವೂ ಸಮಸ್ಯೆ ಬಗೆಹರಿದಾಗ ಬಂದು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನೋ ಅಭಿಪ್ರಾಯನ ನಾವು ತೊಗೋಬೇಕಾಗುತ್ತೆ. ವಾಟಾಳ್ ನಾಗರಾಜ್ ಅವರು ಸಭೆ ಕರೆದಲ್ಲ ಎಂಬುದೇನೋ ಮನಸ್ತಾಪಿದ್ದಾನೆ. ಯಾಕಂದರೆ ಕರೆದ ಒಂದು ಸಭೆ ಕರಿಬೋದಿತ್ತು, ಮತ್ತೊಂದು ಸುತ್ತಿನ ಸಭೆ ಮಾಡ್ಬೋದಿತ್ತು, ನಿರ್ಧಾರ ಪ್ರಕಟಣೆ ಮಾಡ್ಬೋದಿತ್ತು. ಇದು ಮನಸ್ತಾಪದ ಪ್ರಶ್ನೆ ಅಲ್ಲ. ಯಾವುದೇ ಒಂದು ನಿರ್ಧಾರ ತೊಗೋಬೇಕಾದ್ರೆ ಸಾಧಕ ಬಾಧಕಗಳ ಬಗ್ಗೆ ಯೋಚನೆ ಮಾಡಬೇಕು. ನಮಗೆ ಬಂದು ಕರೆ ಕೊಟ್ಟಾಗ ವಾಸ್ತವ ಸ್ಥಿತಿ ಸರಿ ಇತ್ತು, ಆಮೇಲೆ ಎಲ್ಲವೂ ಸರಿ ಹೋದಾಗ ಮಾಡಬಾರ್ದು ಅನ್ನೋದಕ್ಕೊಂದು ಸಭೆ ಕರಿಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಕರೀದಲ್ಲೇ ಇದ್ದರೆ ಅದು ಅವರ ಅಭಿಪ್ರಾಯ, ಅವರು ಹೋಗ್ತಾ ಇದ್ದಾರೆ. ನೀವು ನೋಡಿದ್ದೀರಲ್ಲ, ಒಬ್ಬರೇ ಹೋಗ್ತಾ ಇದ್ದಾರೆ, ಅಲ್ಲಿ ತೆಂಗಿನಕಾಯಿ ಹೊಡಿತಿದ್ದಾರೆ, ಅಲ್ಲೆಲ್ಲ ಕುಂಬಳಕಾಯಿ ಹೊಡಿತಿದ್ದಾರೆ, ಗಡಿ ಭಾಗಕ್ಕೆ ಹೋಗ್ತಿದ್ದಾರೆ, ತಿರುಗಾಡ್ತಿದ್ದಾರೆ. ಆದರೆ ಬಂದು ಮಾಡೋಕ್ಕೆ ನಾವು ಮಾಡ್ತೀವ? ಬಂದು ಜನ ಮಾಡಬೇಕು. ಜನರ ಅಭಿಪ್ರಾಯದಲ್ಲಿ ಬಂದು ಕುಂತಿದ್ದೆ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಬೇಕು ಪ್ರತಿಯೊಬ್ಬ ಹೋರಾಟಗಾರರು. ಎಸ್ ಸರ್, ಇದಿಷ್ಟು ಕರಿವೆ ಶಿವರಾಮೇಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಕರೆಕ್ಟು. ಬಂದು ಯಾವಾಗ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಯಾಕೆ ಮಾಡಬೇಕು
ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ ಅಶ್ವಿನಿ. ನಿಜ. ನಿಮಗೆ ನೋಡಿ ಈಗ ಸಣ್ಣ ಪುಟ್ಟ ಅಂಗಡಿಗಳು, ಆಟೋ ಸಂಚಾರ, ಆಮೇಲೆ ನಿಮಗೆ ಒಂದಷ್ಟು ಟ್ಯಾಕ್ಸಿ ಡ್ರೈವರ್ಸ್ಗಳು, ಬೇರೆ ಬೇರೆ ಒಂದು ದಿನದ ಬದುಕನ್ನು ಬದುಕೊಂಡು, ಒಂದು ದಿನದ ಕೂಲಿಯನ್ನು ಬದುಕೊಂಡು ನಂಬಿಕೊಂಡು ಎಷ್ಟೋ ಜನ ದುಡಿಮೆನ ಮಾಡ್ತಾ ಇರ್ತಾರೆ. ಅವರೆಲ್ಲರಿಗೂ ಕೂಡ ಸಮಸ್ಯೆ ಆಗುತ್ತೆ. ಸೊ ಹಂಗಂತ ಬಂದ್ ಮಾಡಬೇಕಾದ ಸಂದರ್ಭ ಬಂದಾಗಲೂ ಕೂಡ ಸಮಸ್ಯೆ ಆಗಲ್ಲ ಅಂತಲ್ಲ, ಅವತ್ತು ಕೂಡ ಸಮಸ್ಯೆ ಆಗುತ್ತೆ. ಬಟ್ ಅವತ್ತು ನಮಗೆ ನೀರೇ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನೀರೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಂಗಾಗಿ ಓಕೆ, ಕಾಲರ್ ರೆಡಿ ಇದಾರಂತೆ. ರೈಟ್, ಕಾಲರ್ ರೆಡಿ ಇದ್ದಾರೆ. ಯಾಕಂದ್ರೆ ನೀವು ಮಾತಾಡೋದಕ್ಕಿಂತ ಜನರ ಅಭಿಪ್ರಾಯ ಏನು, ಅವ್ರೇನ್ ಬಯಸ್ತಾ ಇದ್ದಾರೆ, ಬೇಕೋ ಬೇಡವೋ, ಆಗಬೇಕೋ ಬೇಡವೋ, ಅವ್ರ ಧ್ವನಿ ಕೂಡ ಸರ್ಕಾರಕ್ಕೆ ತಲುಪೋದು ಅಷ್ಟೇ ಮುಖ್ಯ. ಮೊದಲ ಕಾಲರ್ ರೆಡಿ ಇದ್ದಾರೆ, ಸುರೇಶ್ ಕರೆ ಮಾಡಿದ್ದಾರೆ. ಸುರೇಶ್ ಅವರೇ ನಮಸ್ತೆ. ಹಲೋ ಸುರೇಶ್ ಅವರೇ ನಮಸ್ತೆ, ಹೇಳಿ. ನಮಸ್ಕಾರ. ಏನ್ ಮಾಡಬೇಕು, ನಾಳೆ ಬಂದ್ ಅಂತ ಹೇಳ್ತಾ ಇದ್ದಾರೆ ವಾಟಾಳ್ ನಾಗರಾಜ್. ಆದ್ರೆ ಅನೇಕ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಡ್ತಾ ಇಲ್ಲ. ಬಂದ್ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಅನ್ಸುತ್ತಾ? ಪರಿಹಾರ ಆಗಲ್ಲ. ಅವರಿಷ್ಟ ಬಂದ್ ಮಾಡ್ತಾರೆ. ಇದು ಸಿಪಿಎಂ ಮಂತ್ರಿಗಳು ಇರ್ತಾರಲ್ಲ, ಅವರು ಬಂದ್ ಮಾಡ್ತಾರೆ ಅಷ್ಟೇ. ಅಂಗಡಿಗಳು ಇರ್ಬೋದಲ್ಲ, ಈ ರಾಜಕೀಯಗಳು ಇರ್ತಾರಲ್ಲ, ಅವರು ಬಂದ್ ಮಾಡ್ತಾರೆ ಅಷ್ಟೇ. ಏನ್ ಮಾಡ್ತಾರೆ ಇವಾಗ? ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನಮ್ಮ ಪರಿಹಾರಗಳು ಏನು ಮಾಡಕ್ಕಾಗಲ್ಲ. ಏನಂದ್ರೆ ಇನ್ನ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಎಲ್ಲ ಬಂದ್ ಮಾಡ್ತಾರೆ, ಏನ್ ಮಾಡಕ್ಕಾಗಲ್ಲ. ಓಕೆ, ಆಲ್ ರೈಟ್. ಸುರೇಶ್ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ನೋಡಿ, ಬೆಂಗಳೂರಿಂದ ಚಂದ್ರಶೇಖರ್ ಕರೆ ಮಾಡಿದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ಕಾರ. ನಮಸ್ಕಾರ. ನೋಡಿ ಚಂದ್ರಶೇಖರ್ ಅವರೇ, ಈಗ ಮಳೆ ಆಗ್ತಾ ಇದೆ, ಒಳಹರಿವಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಂದ್ ಬೇಕಾ? ಒಂದು ವೇಳೆ ಬಂದ್ ಮಾಡಿದ್ರೆ ಏನೆಲ್ಲ ಸಮಸ್ಯೆ ಆಗ್ಬೋದು, ಏನು ನಿಮ್ಮ ಅಭಿಪ್ರಾಯ? ಇದು ಮಳೆ ಬರ್ತಾ ಇದೆ, ಆದ್ರೆ ಬಂದ್ ಬೇಡ ಅನ್ಕೊಂತೀನಿ. ಯಾಕಂದ್ರೆ ಮಳೆ ಬರ್ತಾ ಇದೆ, ಮಳೆ ಬಂದಿಲ್ಲ ಅಂದ್ರೆ ಬಂದ್ ಮಾಡ್ಬೇಕು, ಎಲ್ಲರೂ ಸಪೋರ್ಟ್ ಮಾಡ್ಲೇಬೇಕು. ಯಾಕಂದ್ರೆ ನಾವು ಕನ್ನಡಿಗರು. ಮಳೆ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಎಲ್ಲರೂ ಮಾಡ್ಲೇಬೇಕು, ಅದು ನಮ್ಮ ಕರ್ತವ್ಯ. ಇವಾಗ ಮಳೆ ಬಂದಿದೆ, ಅದಕ್ಕೆ ನಾವು ಸ್ವಲ್ಪ ಪೇಷನ್ಸ್ ಇಂದ ಸ್ವಲ್ಪ ತಡ್ಕೊಂಡಿರ್ಬೇಕು. ಮಳೆ ಇನ್ನ ಅದೇ ತರ ಬರಲ್ಲ, ಮತ್ತೆ ಅದೇ ತರ ಮಳೆ ಬರ್ಲಿಲ್ಲ ಅಂದ್ರೆ ನಾವು ಮುಂದಿನ ತಗೊಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಅವರ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಮುಂದಿನ ಕಾಲರ್ ದಾವಲ್ ಸಾಬ್ ಅಂತ ಕರೆ ಮಾಡಿದ್ದಾರೆ. ದಾವಲ್ ಸಾಬ್ ಅವರ ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ 2 ವಾರ ಮಳೆ ಬಂತು, ಸರಿ. ಮುಂದಿನ 2 ವಾರಗಳ ನಂತರದಲ್ಲಿ, ಆಗಸ್ಟ್ ನಂತರದಲ್ಲಿ ಮಳೆಯ ಮುನ್ಸೂಚನೆ ಇಲ್ಲ ಹವಾಮಾನ ವರದಿಯ ಪ್ರಕಾರ. ಆಗ ಏನು ಪರಿಸ್ಥಿತಿ ಅನ್ನೋದನ್ನ ಯಾರು ಬಹುಶಃ ಯೋಚನೆ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಈಗ ನೀರು ಬಿಟ್ಟು ಮುಂದೆ ಕೃಷಿಗಿಲ್ಲ, ಕುಡಿಯೋದಕ್ಕೂ ಇಲ್ಲ ಅಂತಂದ್ರೆ ಏನ್ ಮಾಡೋದು? ಈಗ ನಾಳಿನ ಬಂದ್ ಏನ್ ಮಾಡ್ಬೇಕಂತ ಅನ್ಸುತ್ತೆ ನಿಮ್ಗೆ? ಮೇಡಮ್, ಈಗ ನಾಳೆ ಬಂದ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಮೇಡಮ್. ಯಾಕಂತಂದ್ರೆ ಈಗ ಒಬ್ಬ ಮನುಷ್ಯ ಹಸ್ಕೊಂಡಿರ್ತಾನೆ ಮೇಡಮ್. ಹಸ್ತಿರ್ತಾನಲ್ಲ, ಹತ್ತವರಿಗೆ ಅನ್ನ ಹಾಕಿದ್ರೆ ಆ ಅನ್ನಕ್ಕೊಂದು ಬೆಲೆ ಇರುತ್ತೆ ಮೇಡಮ್. ಹೌದಾ? ನಾವು ಕೇವಲ ಈಗ ಅದು ಕೆಲವೊಂದು ಕಮಿಟ್ಮೆಂಟ್ ಇರ್ತಾವೆ ಮೇಡಮ್. ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ನಾವು ಈಗ ಆ ರಾಜ್ಯಕ್ಕೆ ಒಂದು ಅಣೆಕಟ್ಟು ಕಟ್ಟಿದಾರಂದ್ರೆ ಆ 2 ರಾಜ್ಯದಲ್ಲಿ ಒಂದು ಕಮಿಟ್ಮೆಂಟ್ ಅಥವಾ ಒಂದು ಇಬ್ರು ಒಂದು ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಕಟ್ಟಿರ್ತಾರೆ ಮೇಡಮ್. ಆ ರೀತಿಯಾಗಿರ್ತಕ್ಕಂಥ ಒಂದು ಇದರಲ್ಲಿ ಮೇಡಮ್ ನಾವು ಬಿಡ್ಬೇಕಂತ ಇರುತ್ತೆ ಮೇಡಮ್. ಹೌದಾ? ಹಾಗಾಗಿ ಅವ್ರಿಗೆ ಎಷ್ಟಾಗುತ್ತೆ, ನಮ್ಮ ಈಗ ಮಳೆ ಬಂದಿದೆಯಲ್ವಾ, ಈಗ ಅವ್ರಿಗೆ ಎಷ್ಟು ಬೇಕು, ಅವ್ರಿಗೆ ಕುಡಿಯೋದಕ್ಕಾಗ್ಲಿ ಅಥವಾ ಬೇರೆ ಕೆಲಸಕ್ಕೆ ಯೂಸಕ್ಕಾಗ್ಲಿ ಅವ್ರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬಿಟ್ಟು ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಳಿಸ್ಕೋಬೇಕಾಗತ್ತೆ. ಹೌದು ಮೇಡಮ್. ಹಾಗಾಗಿ ಸದ್ಯ ಮಟ್ಟಿಗೆ ಈಗ ಒಂದು ಸ್ಟ್ರೈಕ್ ಮಾಡೋದು ಬೇಡ ಅಂತ ಅನ್ಸುತ್ತೆ ಮೇಡಮ್. ಯಾವುದೇ ಬಂದ್ ಅಗತ್ಯ ಇಲ್ಲ ಅಂತೀರಿ. ಧನ್ಯವಾದ ದಾವಲ್ ಸಾಬ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಪ್ರವೀಣ್ ಕರೆ ಮಾಡಿದ್ದಾರೆ ರಾಯಚೂರಿನಿಂದ. ಪ್ರವೀಣ್ ಅವರು ನಮಸ್ಕಾರ. ಸರ್, ಬಂದ್ ಬೇಕಾ ಬೇಡವಾ? ಬಂದ್ ಅವಶ್ಯಕತೆ ಇದೆಯಾ? ಏನ್ ಹೇಳ್ತೀರಿ? ಬಂದ್ ಅವಶ್ಯಕತೆ ಇದೆ ಸರ್. ಇದೆ. ಯಾಕೆ ಅಂತಂದ್ರೆ ನಿಮಗೆ ಇನ್ನೊಂದು ಕ್ಲಾರಿಟಿ ಪ್ರವೀಣ್ ಅವರ, ಇನ್ನೊಂದು ಕ್ಲಾರಿಟಿ ನಿಮಗೆ. ಮಳೆ ಬರ್ತಾ ಇದೆ, ಜಲಾಶಯಗಳು ತುಂಬ್ತಾ ಇವೆ, ಈ ಮಧ್ಯದಲ್ಲಿ ಬಂದ್ ಬೇಕಾ ಅಂತ? ಇವಾಗ ಡೈಲಿ 15 TMC ನೀರು ಬರ್ಬೇಕಂತ ಹೇಳ್ತಾ ಇದ್ದಾರೆ ಸರ್. ಇವಾಗ ಡೈಲಿ 3 ದಿನ ಅತಿ ಏನಾದ್ರು ಬಿಟ್ಕೊಂಡ್ರೆ ಅಕಸ್ಮಾತ್ ಮಳೆಯಲ್ಲಿ ಏನಾದ್ರು ನಿಂತ್ಬಿಟ್ರೆ ಕೊಡಗು ಆ ಕಡೆ ಎಲ್ಲ, ನಾಳೆ ಬಂದ್ ಮಾಡಿದ್ರೆ ವೇಸ್ಟ್ ಅಲ್ಲ ಸರ್. ಇವಾಗ ಮುಂದಾಲೋಚನೆ ನೋಡ್ಕೊಂಡು ಇವಾಗಲೇ ಬಂದ್ ಮಾಡಿ ಅದೇನಾದ್ರೂ ಮಾಡಿ ತಡೆ ಹಿಡಿದ್ರೆ ನಾಳೆ ರೈತರಿಗೆ ಅನುಕೂಲ ಆಗುತ್ತೆ, ಜನಕ್ಕೆ ಕುಡಿಯೋಕೆ ನೀರಿನ ಅನುಕೂಲ ಆಗುತ್ತೆ.
ಓಕೆ ಓಕೆ ನಾಳೆ ಬಂದ್ ಮಾಡೋದು ಬೇಕು ಸರ್ ಅದು ಮುಂದೆ. ನಿಮ್ದು ಮುಂದಾಲೋಚನೆ ಸರ್ ಎಸ್ ಎಸ್ ಅಕಸ್ಮಾತ್ ಇವಾಗ ಬೆಂಬಲಿಗರು ಎಲ್ಲ ಹೋರಾಟಗಾರರು ಒಬ್ಬರಿಗೆ ಸಾಥ್ ಕೊಟ್ಟು ಒಬ್ರು ಕೊಡ್ಲಿಲ್ಲ ಅಂದ್ರೆ ನಾಳೆ ಅಕಸ್ಮಾತ್ ಇವ್ರು ಏನಾದ್ರು ಹೋರಾಟ ಮಾಡಿದ್ರೆ ಈ ಕಡೆಯಿಂದ ಜನ ಕೊಡಂಗಿಲ್ಲ ಸರ್, ಒಗ್ಗಟ್ಟೆ ಇಲ್ದಂದಾಗ ಆಗತ್ತೆ ಇವಾಗ. ಎಸ್ 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 ಕರೆಕ್ಟ್ ಪ್ರವೀಣ್ ಅವ್ರದ್ದು ನೋಡಿ ಮುಂದಾಲೋಚನೆ. ಪ್ರವೀಣ್ ಅವರು ಹೇಳ್ತಾ ಇದ್ದಾರೆ, ಸಾರ್ ಆಯಿತು ಇವಾಗ ಮಳೆ ಬರ್ತಿರ್ಬೋದು, ಬಂದ್ ಬೇಡ ಅಂತ ನೀವು ನೀರನ್ನ ಬಿಡಿಸ್ಬಿಡ್ಬೋದು, ನಾಳೆ ದಿನ ಏನಾದರೂ ನಾವು ನೀರು ಬಿಟ್ಟು ಅಲ್ಲಿ ನೀರು ಖಾಲಿಯಾಗಿ ಸಡನ್ನಾಗಿ ಮಳೆ ನಿಲ್ತು ಅಂತಂದರೆ ಅವಾಗ ನಾವೇನು ಮಾಡೋಣ ಅಂತ ಒಳ್ಳೆ ಮುಂದಾಲೋಚನೆ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಆಲ್ ರೈಟ್, ಸಾಲಿಗ್ರಾಮದಿಂದ ಚಂದ್ರಶೇಖರ್ ಅವರು ಕರೆ ಮಾಡಿದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ತೆ, ಏನು ಹೇಳ್ತೀರಿ? ನಾಳಿನ ಬಂದ್ ಅಗತ್ಯ ಇದೆಯೋ ಇಲ್ವೋ, ಮಾಡಬೇಕೋ ಬೇಡವೋ, ನಿಮ್ಮ ಅಭಿಪ್ರಾಯ ಏನು? ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿಪ್ಪ. ಈಗ ಏನ್ ಗೊತ್ತಾ, ಇಷ್ಟು ನಾನೀಗ 49 ವರ್ಷ, ನಾನು ಇದ್ದಾಗಿಂದ ಈ ಕಾವೇರಿ ಸಮಸ್ಯೆ ಇದ್ದೇ ಇದೆ. ಹೌದು. ಯಾಕೆ ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬಾರ್ದು? ಯಾಕೆ ಆಗುದಿಲ್ಲ? ಈಗ ಬಾಬರಿ ಮಸೀದಿ ಆಗಲಿ, ರಾಮ ಮಂದಿರ ಆಗಲಿ, ಯಾಕೆ ಇದು ಆಗುದಿಲ್ಲ? ನಾನು ನಿಮ್ಮನ್ನು ಕೇಳ್ತೇನೆ, ನೀವು ಉತ್ತರ ಕೊಡಿ ಅದಕ್ಕೆ. ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೇಕು. ಈ ರೀತಿ ಪದೇ ಪದೇ ಈ ರೀತಿ ಕಾನೂನು ಮೆಟ್ಲು ಹತ್ತೋದು, ಬಂದ್ ಮಾಡೋದು, ಪದೇ ಜನರಿಗೆ ಸಮಸ್ಯೆ ಅಲ್ಲ ಇದರಿಂದ, ಯಾರಿಗೂ ಸಮಸ್ಯೆ. ಯಾವ ಅಲ್ಲ, ಯಾಕಂತಂದ್ರೆ ಪ್ರಕೃತಿ ಅಂತ ಅನ್ನೋದು ನಿಮ್ಮ ಕೈಯಲ್ಲಿಲ್ಲ. ಈಗ ಮಳೆ ಆಗಬಹುದು, ಮಳೆ ಆಗದೇ ಇರಬಹುದು, ಅಣೆಕಟ್ಟಿನಲ್ಲಿ ನೀರಿರಬಹುದು, ಜಲಾಶಯಗಳು ಬರಿದಾಗಬಹುದು. ಆ ಸಂದರ್ಭದಲ್ಲಿ ಸಂಕಷ್ಟ ಪರಿಸ್ಥಿತಿಯನ್ನು ಸರಿದೂಗಿಸೋದಕ್ಕೆ ಅಂತ ಕಾನೂನಿರೋದು. ಹಾಗೆ CWMA CWRC ರಚನೆ ಆಗಿರೋದು ಸಂಕಷ್ಟದ ಸೂತ್ರವನ್ನು ಪಾಲಿಸೋದಕ್ಕೆ. ಈ ಗಡಿ ವಿವಾದ ಆಗಿರ್ಬೋದು ಅಥವಾ ಭೂಮಿ ಅನ್ನುವಂಥದ್ದು ಬದಲಾಗೋದಿಲ್ಲ ಕಾಲ ಕಾಲಕ್ಕೆ. ಇಂತಿಷ್ಟು ನಿಮಗೆ ಇಂತಿಷ್ಟು ನಿಮಗೆ ಅನ್ನೋದು ಪರಿಹಾರ ಕೊಟ್ಟು ಬಿಡ್ಬೋದು, ಅದು ಸ್ವಲ್ಪ ಈಸಿ ಅಂತ ಅನ್ಸುತ್ತೆ. ಆದರೆ ನೀರಿನ ವಿಚಾರಕ್ಕೆ ಬಂದಾಗ ಇವತ್ತಿನ ಪರಿಸ್ಥಿತಿ ನಾಳೆ ಇರೋದಿಲ್ಲ. ಹಾಗಾಗಿ ಇಂಥ ಪ್ರಾಧಿಕಾರವನ್ನು ರಚನೆ ಮಾಡಿರೋದು. ಆದರೆ ಈಗ ನಾಳಿನ ಬಂದ್ನಿಂದ ಇದಕ್ಕೆಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತಾ ಹಾಗಾದ್ರೆ ಅನ್ನೋದು ಪ್ರಶ್ನೆ. ಏನು ಸೊಲ್ಯೂಷನ್ ಸಿಗುದಿಲ್ಲ, ಯಾವುದು ಸಿಗುದಿಲ್ಲ, ಎಲ್ಲವೂ ಜನರಿಗೆ ತೊಂದರೆ ಅಷ್ಟೇ. ನಾನು ಹೇಳುದು, ಎಲ್ಲ ರಾಜಕೀಯ ಪಕ್ಷಗಳು ಸೇರಿ ಒಂದು ಡಿಸಿಷನ್ ಬಂದು ಒಂದು ಪರಿಹಾರ ಕಂಡುಹಿಡಿಬಹುದು ಅದಕ್ಕೆ. ಪ್ರತಿದಿನದ ಕಚ್ಚಾಟ ಬೇಡ, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಆಲ್ ರೈಟ್, ಚಂದ್ರಶೇಖರ್ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ನೋಡಿ, ಮತ್ತೊಬ್ಬರು ಕಾಲರ್ ವೀರಪ್ಪ ಅಂತ ಹೇಳಿ ಹೊಳೆನರಸೀಪುರದಿಂದ ಕರೆ ಮಾಡಿದ್ದಾರೆ. ವೀರಪ್ಪ ಅವರೇ ನಮಸ್ಕಾರ. ಸರ್ ನಮಸ್ತೆ. ಏನು ಹೇಳೋದಕ್ಕೆ ಬಯಸ್ತೀರಿ ಸರ್? ಬಹುಶಃ ನೋಡಿ, ಉತ್ತರ ಕರ್ನಾಟಕದವರೇ ಜಾಸ್ತಿ ಕರೆ ಮಾಡ್ತಾ ಇದ್ದಾರೆ, ನಮ್ಮ ಹಳೆ ಮೈಸೂರು ಭಾಗದವರು ಕೂಡ ಕರೆ ಮಾಡಬೇಕು ರೈತರು. ಸೊ ನೀವು ಮಾಡಿದಿರಿ ವೀರಪ್ಪ ಅವರೇ, ಹೇಳಿ. ಸದ್ಯಕ್ಕೆ ನಮ್ಮಲ್ಲಿ ಮಳೆ ಬರ್ತಾ ಇಲ್ಲ, ಮಳೆ ಸ್ಟಾಪ್ ಆಗಿ ಆಲ್ರೆಡಿ 4-5 ದಿನ ಆಗಿದೆ. ಇವತ್ತಿನ ಟ್ರೆಂಡ್ ನೋಡಿದ್ರೆ ಒಳಹರಿವು ಇದೇ ತರ ಹೋಗುತ್ತೆ ಅಂತ ಹೇಳಕ್ ಆಗಲ್ಲ ಸರ್, ಖಂಡಿತವಾಗ್ಲೂ. ಇರೋ ನೀರನ್ನ ಸ್ಟೋರೇಜ್ ಮಾಡ್ಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ ಆಗೈತೆ. ಈಗೆಲ್ಲ ನಮ್ ಕಡೆ ಎಲ್ಲ ಭತ್ತದ ಹಾಗೆಗಳನ್ನ ಹೊಯ್ತಾ ಇದಾರೆ. ಹಾಗೆ ಹೊಯ್ಬೇಡಿ ಅಂತ ಹೇಳಿದಾರೆ ಆಕ್ಚುಲಿ. ಮುಂದಕ್ಕೆ ಹಾಗೆ ಹೊಯ್ದ್ಬಿಟ್ಟು ಹೊಡೆ ಬಂದಂತ ಟೈಮ್ಗೆ ನೀರಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಸರ್, ಖಂಡಿತವಾಗ್ಲೂ. ರೈತರಿಗೆ ಖಂಡಿತವಾಗ್ಲೂ ಇದು ಮರಣ ಶಾಸನ. ಇದು ಕಾವೇರಿ ನೀರಿನ ಪ್ರಾಧಿಕಾರ ಏನು ಒಂದು ತೀರ್ಪು ಕೊಟ್ಟೈತೆ, ಇದು ಮರಣ ಶಾಸನ. ಖಂಡಿತವಾಗ್ಲೂ ಒಂದು ಈ ಸಮಯಕ್ಕೆ ಬೇಕಾಗಿಲ್ಲ, ಬಟ್ ಎಚ್ಚರಿಸ್ಬೇಕು. ನಮ್ಮ ಸರ್ಕಾರ ಎಮ್ಮೆ ಚರ್ಮ ಸರ್ಕಾರ ಆಗಿದೆ. ಖಂಡಿತವಾಗ್ಲೂ ಸರ್ಕಾರನ ಎಚ್ಚರಿಸ್ಬೇಕು ಅಂತಂದ್ರೆ ಬಂದ್ ಮಾಡೋ ಅವಶ್ಯಕತೆ ಇದೆ. ಯಾಕೆಂತಂದ್ರೆ ನೀರ್ಗೋಸ್ಕರನೇ ಅಲ್ಲ, ಈಗ ಆಲಮಟ್ಟಿ ಅಣೆಕಟ್ಟು ಇದೇ ಎತ್ತರ ಮಾಡ್ಬೇಕು ಅಂತ ಇದ್ರೆ ಇವೆಲ್ಲ ವಿಚಾರಗಳಿಂದವ ಸ್ಟ್ರೈಕ್ ಬೇಕು ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ನೀರನ್ನ ಈಗ ಸ್ಟೋರೇಜ್ ಮಾಡ್ಕೊಳ್ಳೋದು ಆದ್ಯ ಕರ್ತವ್ಯ ಆಗೈತೆ. ಇನ್ನು ಯಾಕೆಂದ್ರೆ ತುಂಬಿಲ್ಲ. ನಮ್ ರೈತರಿಗೆ ಮುಂದಕ್ಕೆ ನೀರು ಬರುತ್ತೋ, ಮಳೆ ಬರುತ್ತೋ, ಮುಂದೆ ಬರೋಂತ ಮಳೆಗಳು ಹುಯ್ಯುತ್ತೋ ಇಲ್ವೋ ಗೊತ್ತಿಲ್ಲ ಸರ್. ಖಂಡಿತವಾಗ್ಲೂ ಸ್ಟೋರೇಜ್ ಮಾಡ್ಬೇಕಾಗಿರೋದು ಕರ್ತವ್ಯ ಆಗಿರೋದ್ರಿಂದ ಇದನ್ನ CWMA ಏನ್ ಆದೇಶ ಕೊಟ್ಟೈತೆ ನಿನ್ನೆ, ಇದನ್ನ ಖಂಡಿತವಾಗ್ಲೂ ಸರ್ಕಾರ ಇದನ್ನ ಪಾಲಿಸಬಾರ್ದು. ಸುಪ್ರೀಂ ಕೋರ್ಟ್ ಹೋಗ್ಬೇಕಾಗಿತ್ತು ಇವರು ಫಸ್ಟೇನೆ, ಮತ್ತೆ ಅದಕ್ಕೆ ಕರೆಕ್ಟ್ ಆಗಿ ವಾದ ಮಾಡ್ಬೇಕಾಯ್ತು. ವಾದ ಮಾಡೋದ್ರಲ್ಲಿ ಎಡವ್ರೆ. ಎಸ್, ಕರೆಕ್ಟ್ ವೀರಪ್ಪ ಅವರೇ, ಕರೆಕ್ಟ್. ನೀವು ಕೂಡ ಹೇಳ್ತಿರೋದು ಕರೆಕ್ಟ್ ಇದೆ. ಬಂದ್ ಅವಶ್ಯಕತೆ ಇಲ್ಲ, ಬಟ್ ಸರ್ಕಾರ ಬಹಳ ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನ್ ಮಾಡಬೇಕು ಅದು ಮಾಡಬೇಕು ಅಂತ. ಥ್ಯಾಂಕ್ ಯು. ರೈಟ್, ಬಸವಂತರಾಯ ಕರೆ ಮಾಡಿದ್ದಾರೆ ಯಾದಗಿರಿಯಿಂದ. ಬಸವಂತರಾಯವರೇ ನಮಸ್ತೆ, ಏನು ಹೇಳಕ್ ಬಯಸ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಕಾವೇರಿ ವಿಚಾರಕ್ಕೆ ನಾಳಿನ ಬಂದ್ ಅಗತ್ಯತೆ ಇದೆಯಾ ಅಂತ ನಿಮ್ಗೆ ಅನ್ಸುತ್ತಾ ಅಥವಾ ಇಲ್ಲ ಅಂತ ಅನ್ಸುತ್ತಾ? ಏನ್ ಅನ್ಸುತ್ತೆ? ಹಲೋ ನಮಸ್ತೆ, ಹೇಳಿ ಬಸವಂತರಾಯ ಅವರೇ, ಏನ್ ಹೇಳ್ತೀರಿ? ಮೇಡಮ್, ನಮ್ಗೆ ಈಗ ಅನುಕೂಲ ಆಗಲ್ಲ. ಕರ್ನಾಟಕ ರಾಜ್ಯ ಆಲ್ ರೈಟ್, ಅವರ ಧ್ವನಿ ಸ್ಪಷ್ಟವಾಗಿತ್ತು, ಹಾಗಾಗಿ ಕರೆ ಕಟ್ಟಾಗಿದೆ.
ನಾವು ಜನರನ್ನ ಕೇಳ್ತಾ ಇದ್ವಿ, ನಾಳಿನ ಬಂದ್ ಕಾವೇರಿ ವಿಚಾರಕ್ಕೆ ಅಗತ್ಯ ಇದೆಯಾ ಇಲ್ವಾ ಅನ್ನುವಂಥದ್ದು. ರಾಜಕೀಯವಾಗಿ ಬೇರೆ ಅಥವಾ ಈ ಹಿಂದಿನ ಹೋರಾಟಕ್ಕೆ ಯಾರೋ ಒಬ್ಬರು ಸಪೋರ್ಟ್ ಕೊಟ್ಟಿಲ್ಲ, ಹಾಗಾಗಿ ಈ ಪ್ರತಿಭಟನೆಗೆ ನಮ್ಮ ಬೆಂಬಲ ಇಲ್ಲ, ಇದೆಲ್ಲವೂ ಕೂಡ ಒಳ ಕಚ್ಚಾಟ, ಇದೆಲ್ಲವೂ ಕೂಡ ಒಂದು ಕಡೆ. ಮತ್ತೊಬ್ಬರು ಕಾಲರ್ ರೆಡಿದ್ದಾರೆ, ಸುಜಿತ್ ಕುಮಾರ್ ಅಂತ. ಸುಜಿತ್ ಅವರೇ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನೋಡಿ, ಬಂದ್ ಬೇಕಾ ಬೇಡವಾ, ಏನು ಹೇಳೋದಕ್ಕೆ ಬಯಸ್ತೀರಾ? ಸರ್ ನಿಮಗೆ ನೀವು ತಿಳ್ಕೊಳ್ಳಿ ಬಂದ್ ಬೇಕಾ ಬೇಡ ಅಂತ ನೀವು ತಿಳ್ಕೊಳ್ಳಿ. ಯಾಕಂದ್ರೆ ಮಳೆ ಈಗ ಬರ್ತಾ ಇದೆ, ಮಳೆ ಏನಾದ್ರೂ ಇಲ್ಲ ಅಂದ್ರೆ ಒಳ ಹರಿವಿನ ಮಟ್ಟ ಸದ್ಯಕ್ಕೆ ಜಾಸ್ತಿ ಇದೆ, ಈಗ ಜಾಸ್ತಿ ಇದ್ರೆ ಬಿಡಿ ಸರ್, ತಪ್ಪೇನಿಲ್ಲ ಬಿಡಕ್ಕೆ. ಯಾಕಂದ್ರೆ ನಾವು ಮನಸ್ಸೆ, ಅವರು ಮನಸ್ಸೆ. ಓಕೆ, ಅವ್ರಿಗೂ ನೀರ್ ಬೇಕು, ನಮಗೂ ಬೇಕು ನೀರು. ಸರ್ ನಮ್ಮನೇಲಿ ಊಟ ಇಲ್ಲ ಅಂದ್ಮೇಲೆ ಕಂಡೋರ್ ಮನೆಗೆ ಊಟ ಹೆಂಗ್ ಸರ್ ನೋಡೋಣ ನಾವು? ಅಲ್ಲ, ಕರೆಕ್ಟ್, ಅದು ನೀವು ಹೇಳ್ತಿರೋದು ಕರೆಕ್ಟು. ಈಗ ನಮ್ದು ತಟ್ಟೆ ತುಂಬ್ತಾ ಇದೆಯಲ್ಲ, ನಮ್ ತಟ್ಟೆ ತುಂಬಿದ್ರೆ ಪರವಾಗಿಲ್ಲ ಸರ್, ನಮ್ ತಟ್ಟೆನೆ ತುಂಬಿಲ್ಲ ಅಂದ್ಮೇಲೆ ಕಂಡೋರ್ಗೆ ಅಂತ. ಅದಕ್ಕೆ ಈಗ ನಮ್ಮ ಪ್ರಶ್ನೆ ಏನು ಅಂದ್ರೆ, ಬಂದ್ ಅವಶ್ಯಕತೆ ಇದೆಯಾ, ಬಂದ್ ಮಾಡೋದ್ರಿಂದ ಸಮಸ್ಯೆಗಳಾಗುತ್ತಾ ಮತ್ತೆ ಅಂತ. ಈಗ ವಾಟಾಳ್ ನಾಗರಾಜ್ ಅವರು ದೊಡ್ಡವರು, ವಯಸ್ಸಲ್ಲಿ ದೊಡ್ಡವರು, ಅವರೆಲ್ಲ ಅವ್ರ ಜೊತೆಗಿರೋರೆಲ್ಲ ಒಳ್ಳೆ ದೊಡ್ಡವ್ರಿ ಅವರೆಲ್ಲರೂ. ಅವರೆಲ್ಲ ಯೋಚನೆ ಮಾಡಿದ್ಮೇಲೆ ಬಂದ್ ಮಾಡ್ಲಿ ಬಿಡಿ, ಮಾಡ್ಲಿ ಬಿಡಿ ನೀವು ಹೇಳ್ತಿದ್ದೀರಿ. ಬಟ್ ಒಂದಷ್ಟು ಸಂಘಟನೆಗಳು ಇಲ್ಲ, ಇಂಥ ಸಂದರ್ಭದಲ್ಲಿ ಎಲ್ಲ ಚೆನ್ನಾಗಿ ನೀರು ತುಂಬಿಕೊಂಡಿರುವಾಗ ಬಂದ್ ಯಾಕೆ ನಾವು ಸಪೋರ್ಟ್ ಕೊಡಲ್ಲ ಅಂತಿದ್ದಾರೆ. ಹಿಂಗಿದ್ದಾಗ ಬಂದ್ ಯಶಸ್ವಿ ಆಗ್ಬೇಕಲ್ಲ, ಬಂದ್ ಮಾಡದ್ಮೇಲೆ ಯಶಸ್ವಿ ಆಗ್ಬೇಕದು. ಮತ್ತೆ ಅದನ್ನ ನೀವು ಹೇಳ್ಬೇಕು ತಾನೆ. ಅದನ್ನೇ ಕೇಳ್ತಾ ಇದೀವಿ, ಈಗ ಜನರ ಹತ್ರ ಕೇಳ್ತಾ ಇದೀವಿ, ಜನ ಹೇಳ್ಬೇಕು. ಬೇಡ ಸರ್, ಏನ್ ಬಂದ್ ಮಾಡಿದ್ರೆ ಎಲ್ಲಾರ್ದು ಸಮಸ್ಯೆ ಅಲ್ವಾ? ಬಂದೇನು ಬೇಡ, ಆರಾಮಾಗಿ ಏನ್ ನೀರ್ ಬಂದೈತೆ ಆರಾಮಾಗಿ ನೀರ್ ಬಿಡ್ಲಿ, ಬಂದ್ರೆ ಬಿಡ್ಲಿ, ಇಲ್ಲ ಅಂದ್ರೆ ಇಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸುಜಿತ್ ಕುಮಾರ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ನೋಡಿ, ಅದೇ ನೀರು ತುಂಬ್ತಾ ಇದೆ, ನೀರು ತುಂಬಿದೆ, ನೀರು ಬಿಡೋಣ. ಅಕಸ್ಮಾತ್ ಇನ್ನೊಬ್ರು ಬಹಳ ಚೆನ್ನಾಗಿ ಮುಂದಾಲೋಚನೆ ಮಾಡಿದ್ರು, ಆಗ್ಲೇ ಒಬ್ರು ಕರೆ ಮಾಡಿದವರು, ಮುಂದಿನ ದಿನಗಳಲ್ಲಿ ಅಣ್ಣ ನೀನೀಗ ನೀರು ಬಿಟ್ಬಿಟ್ಟೆ, ನೀರು ಖಾಲಿ ಆಯ್ತು, ಈಗೇನೋ ಒಳ ಹರಿವು ಜಾಸ್ತಿ ಇದೆ, ಸರಿ, ನೀರು ದಿನದಿಂದನೇ ಮಳೆ ನಿಂತ್ಬಿಡ್ತು ಅಂತ ಇಟ್ಕೊಳಪ್ಪ. ಅವಾಗ ನಮ್ಮ ರೈತರ ಕತೆ ಏನು? ಸೊ ಹಾಗಾಗಿ ಬಂದ್ ಬೇಕು ಅಂತ ಒಬ್ರು, ಸೊ ಬಂದ್ ಬೇಡ, ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅಂತ ಮತ್ತೊಬ್ರು. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ನಾವು ಯಾವಾಗಲೂ ಕೂಡ ವರ್ಷಕ್ಕೊಂದ್ಸಲಿನಾದರೂ ಕೇಳ್ತೀವಿ, ಒಳಗಡೆ ಈ ಥರ ರಾಜಾತಿಥ್ಯ ಸಿಗ್ತಾ ಇದೆ, ಫೋನ್ ಯೂಸ್ ಮಾಡೋದು. ಆ ಉಮೇಶ್ ರೆಡ್ಡಿ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಈಗ ಕಳೆದ 8-10 ತಿಂಗಳ ಹಿಂದೆ. ಏನಾಗ್ತಾ ಇದೆ ಜೈಲಿನಲ್ಲಿ ನೋಡಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ. ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆ ಆಗಿದೆ. ನಿನ್ನೆ CCB ಪೊಲೀಸರು ದಾಳಿ ನಡೆಸಿದ ವೇಳೆ ಈ ವಿಚಾರ ಬಯಲಾಗಿದೆ. ಫೋನ್ ಜಪ್ತಿ ಮಾಡಿದ್ದಾರೆ CCB ಪೊಲೀಸರು, ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಈಗ ಮತ್ತೊಂದು ಇದ್ರ ಮೇಲೆ ಪ್ರಕರಣ, ಇದ್ರ ಮೇಲೆ FIR ಆಗುತ್ತೆ, ಇದ್ರ ಮೇಲೆ ತನಿಖೆ ನಡೆಯುತ್ತೆ, ಹೆಂಗೆ ಸಿಕ್ತು ಏನು ಕತೆ ಅಂತ. ಆಯ್ತಾ? ನೋಡಿ, ಈ ಥರ ರಾಜಾತಿಥ್ಯ ಎಲ್ಲ ಸಿಗುತ್ತೆ ಅಂದರೆ ಹೆಂಗ್ರಿ? ಮೊಬೈಲ್ ಇದೆ ಅಂದಮೇಲೆ ಅದ್ರ ಜೊತೆ ಒಂದು ಚಾರ್ಜರ್ ಇದ್ದೇ ಇರ್ತದೆ, ಅದ್ರ ಜೊತೆ ಒಂದು ಏನೇನು ಬೇಕೋ ಪೆನ್ ಡ್ರೈವ್ ಎಲ್ಲ ಇದ್ದೇ ಇರುತ್ತೆ. ನೋಡಿ ಹೆಂಗೆ ನಿನ್ನೆ CCB ಪೊಲೀಸರು ಇದನ್ನ ಬಯಲು ಮಾಡಿದ್ದಾರೆ. ಪೆನ್ ಡ್ರೈವ್, ಚಾರ್ಜರ್, ನೋಟ್ಬುಕ್ ಸೇರಿ ಕೆಲ ವಸ್ತುಗಳು ಪತ್ತೆಯಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ FIR ದಾಖಲಿಸಿದ್ದಾರೆ ಈಗ CCB ಇನ್ಸ್ಪೆಕ್ಟರ್. ಮೊಬೈಲ್ ಪತ್ತೆ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ A1, ಪ್ರತಾಪ್ ರೈ A2. ಪ್ರಜ್ವಲ್ ರೇವಣ್ಣ ಜೊತೆ ಅದೇ ಬ್ಯಾರಕ್ನಲ್ಲಿ ಮತ್ತೊಬ್ಬ ಸಜ್ಜಾ ಬಂದಿದ್ದ, ಆತನ ಮೇಲೂ ಕೂಡ ಈಗ ಕೇಸ್ ದಾಖಲಾಗಿದೆ. ಪ್ರತಾಪ್ ರೈ ಆತ A2 ಆರೋಪಿ. ಇದೇ ಪ್ರಕರಣದಲ್ಲಿ ಮೊಬೈಲ್ ಪತ್ತೆ ಸಂಬಂಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ದರ್ಶನ್ ಸೇರಿ ಇತರ VIP ಕೈದಿಗಳ ಬ್ಯಾರಕ್ನಲ್ಲೂ ಕೂಡ ಇದೇ ಸಂದರ್ಭದಲ್ಲಿ CCB ಶೋಧ ನಡೆಸಿತು. ಆದರೆ ಅಲ್ಲಿ ಏನು ಪತ್ತೆ ಆಗಿಲ್ಲ ಅನ್ನುವಂಥ ಮಾಹಿತಿ. ಆದರೆ ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಆಗಿದೆ. ಈ ಪ್ರಕರಣದಲ್ಲಿ ಅಧಿಕಾರಿಯ ತಲೆದಂಡ ಕೂಡ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಸೂಪರಿಂಟೆಂಡೆಂಟ್ ಅಮಾನತಾಗಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CCB ಪೊಲೀಸರು ದಾಳಿ ಮಾಡಿದ್ರು. ಏಕಾಏಕಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮೊಬೈಲ್, ಅದಕ್ಕೆ ಬೇಕಾಗಿರುವಂಥ ಚಾರ್ಜರ್, ಇದೆಲ್ಲವೂ ಕೂಡ ಪತ್ತೆ ಆಗಿರೋದು. ನೋಟ್ಬುಕ್ ಇದೆಲ್ಲ ಕೂಡ ಇತ್ತಂತೆ. ಅದರಲ್ಲಿ ಏನು ಮಾಡ್ತಾ ಇದ್ರು, ಹೊರಗಡೆ ಏನು ಮಾಡ್ತಾ ಇದ್ರು, ಅದನ್ನೇ ಒಳಗಡೆ ಮತ್ತೆ ಹೋಗಿ ಮಾಡ್ತಾ ಇದ್ರಾ ಅನ್ನೋ ಪ್ರಶ್ನೆ. ಒಂದು ಮೊಬೈಲ್ ಸಿಕ್ತು ಅಂತಂದರೆ ಅದಕ್ಕೆ ಇಂಟರ್ನೆಟ್ ಫೆಸಿಲಿಟಿ ಇತ್ತಾ, ಅಥವಾ ವೈಫೈ ಕನೆಕ್ಷನ್ ಇತ್ತಾ, ಅಥವಾ ಏನಿತ್ತು?
ಸಿಮ್ ಇತ್ತು ಅನ್ನೋದಾದ್ರೆ ಯಾರ ಹೆಸರಿನಲ್ಲಿತ್ತು, ಯಾರ ಮೊಬೈಲ್ ಅದು, ಯಾರಿಗೆ ಸೇರಿರೋದು, ಇದೆಲ್ಲದರ ಬಗ್ಗೆ ಈಗ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾರೆ. ಕೇಸ್ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಅಧಿಕಾರಿಯ ತಲೆದಂಡ ಕೂಡ ಆಗಿದೆ ಅನ್ನುವಂಥ ಮಾಹಿತಿ. ಜೈಲಿನ ಸೂಪರಿಂಟೆಂಡೆಂಟ್ ಅಮಾನತಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಇದೇನು ಹೊಸದಲ್ಲ, ಅನೇಕ ಬಾರಿ ಈ ರೀತಿ ಆಗಿದ್ದಿದೆ. ಆದರೆ ಪದೇ ಪದೇ ಇಂಥದ್ದು ಎಡವಟ್ಟುಗಳನ್ನ ಮಾಡ್ಕೊಳ್ತಾನೆ ಇರ್ತಾರಲ್ಲ ಪರಪ್ಪನ ಅಗ್ರಹಾರ ಅಧಿಕಾರಿಗಳು. ಎಷ್ಟು ಎಚ್ಚೆತ್ತರು ಅಥವಾ ಯಾರನ್ನೇ ತಂದು ಅಲ್ಲಿ ಬದಲಾವಣೆಗಳನ್ನ ಮಾಡಿದ್ರು ಕೂಡ ಇಲ್ಲಿನ ಹಣೆ ಬರ ಬದಲಾಗೋದೇ ಇಲ್ವಾ ಅನ್ನೋ ಪ್ರಶ್ನೆ. ಮೊಬೈಲ್ ಯಾರ್ದು, ಸಿಮ್ ಕಾರ್ಡ್ ಯಾರ್ದು, ಏನೇನು ಪತ್ತೆ ಆದವು, ಏನೇನು ಸಿಕ್ಕಿದೆ ಈಗ ಸದ್ಯಕ್ಕೆ ಡೀಟೇಲ್ಸ್? ಈಗಾಗಲೇ ಏನು ಇದೇ ತಿಂಗಳು 6ನೇ ತಾರೀಕು ಒಂದು ದಾಳಿಯನ್ನ ಮಾಡ್ತಾರೆ. ಆ ದಾಳಿ ಸಂದರ್ಭದಲ್ಲಿ ಇದೇ ಪ್ರಜ್ವಲ್ ರೇವಣ್ಣನ ಕೊಠಡಿಯನ್ನು ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಮೊಬೈಲ್ಗಳಾಗಿರಬಹುದು, ಚಾರ್ಜರ್, ಪೆನ್ ಡ್ರೈವ್ ಯಾವುದು ಕೂಡ ಸಿಕ್ಕಿರೋದಿಲ್ಲ. ಅಂದ್ರೆ ಅಂದಿನ ದಿನದ ದಾಳಿ ಬಗ್ಗೆ ಇಲ್ಲಿ ಜೈಲು ಅಧಿಕಾರಿಗಳಿಗೆ ಅಂದ್ರೆ ಕೆಲ ಸಿಬ್ಬಂದಿಗಳಿಗೆ ಗೊತ್ತಿದ್ದ ಕಾರಣದಿಂದಾಗಿ ಅಲ್ಲಿ ಅವರ ಬಳಿ ಆತನ ಬಳಿ ಇದ್ದಂತಹ ಮೊಬೈಲ್ಗಳು ಮತ್ತೆ ಏನೇನು ಆಕ್ಸೆಸರೀಸ್ ಏನಿದೆ ಅದೆಲ್ಲವನ್ನು ಕೂಡ ತೆಗೆದಿದ್ದಾರೆ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತದೆ. ಈಗ ನಿನ್ನೆ ನಡೆದಂತಹ ಒಂದು ಹಠಾತ್ ದಾಳಿ ಏನಿದೆ, ಈ ಒಂದು ದಾಳಿಯ ಬಗ್ಗೆ ಯಾವುದೇ ರೀತಿಯಾದಂತಹ ಮುನ್ಸೂಚನೆ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಏಕಾಏಕಿ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಮೊಬೈಲ್ ಮತ್ತೆ ಚಾರ್ಜರ್, ಪೆನ್ ಡ್ರೈವ್ ಈ 3 ಸಿಕ್ಕಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಪ್ರತಾಪ್ ರೈ ಅನ್ನುವಂತಹ ವ್ಯಕ್ತಿ ಮತ್ತು ಪ್ರಜ್ವಲ್ ರೇವಣ್ಣ ಅಂದ್ರೆ ಪ್ರಜ್ವಲ್ ರೇವಣ್ಣ A1 ಆರೋಪಿಯನ್ನಾಗಿ ಮಾಡಲಾಗಿರುವಂತದ್ದು. ಮತ್ತೆ ಆ ಒಂದು ಮೊಬೈಲ್ ಅನ್ನ ಸೀಸ್ ಮಾಡುವಂತಹ ಸಂದರ್ಭದಲ್ಲಿ ಆತ ತಟಸ್ಥನಾಗಿದ್ದ, ಅಂದ್ರೆ ನಂದು ಮೊಬೈಲ್ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಆತ ಇದ್ದ ಅಂತ ಹೇಳಿ ಸಿಸಿಬಿ ಮೂಲಗಳ ಮಾಹಿತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಇಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಂದ್ರೆ ಜೈಲಿನ ಏನು ಅಧಿಕಾರಿಗಳೇನಿದ್ದಾರೆ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿ ಅಂಶುಕುಮಾರ್ ಅವರಿಗೆ ಅವರಿಗೆ ಸಂಜೆಯವರೆಗೆ ಅಂದ್ರೆ ಇವತ್ತು ಸಂಜೆಯವರೆಗೆ ಇದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ಬೇಕು. ಅಂದ್ರೆ ಆ ಮೊಬೈಲ್ ಅಲ್ಲಿ ಆತನ ಬಳಿ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಜೈಲು ಸಿಬ್ಬಂದಿಗಳೇನಿದ್ದಾರೆ ಮತ್ತೆ ಜೈಲು ಅಧಿಕಾರಿಗಳೇನಿದ್ದಾರೆ ಅವರ ಪಾತ್ರ ಇಲ್ಲದೆ ಏನು ಆಗೋದಿಲ್ಲ. ಹೀಗಾಗಿ ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಸಂಜೆ ಒಳಗಡೆ ಕೊಡಬೇಕು ಅಂತ ಹೇಳಿ, ಅಂದ್ರೆ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಈಗಾಗಲೇ ಡಿಜಿ ಅಲೋಕ್ ಕುಮಾರ್ ಅವರು ಕೂಡ ಇದರ ಬಗ್ಗೆ ಒಂದು ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಮತ್ತು ಈಗ ಸದ್ಯ ಎಷ್ಟೇ ಇದನ್ನ ಅವಾಯ್ಡ್ ಮಾಡಿದ್ರು ಕೂಡ ಜೈಲಿನಲ್ಲಿ ಸಾಕಷ್ಟು ಒಂದಷ್ಟು ವಿಚಾರಗಳ ಬಗ್ಗೆ ಕಠಿಣವಾದಂತಹ ಒಂದು ನಿಯಮಗಳನ್ನ ಅಳವಡಿಕೆ ಮಾಡುವಂತಹ ಮುಖಾಂತರ ಜೈಲಿನಲ್ಲಿ ನಿಷೇಧಿತ ಪದಾರ್ಥಗಳನ್ನು ಕೊಂಡೊಯ್ಯದಂತೆ ಅಲೋಕ್ ಕುಮಾರ್ ಅವರು ಸಾಕಷ್ಟು ಒಂದು ಶ್ರಮ ವಹಿಸ್ತಾ ಇದ್ದಾರೆ. ಆದ್ರೆ ಇದರ ನಡುವೆ ಇವರ ಕಣ್ಣು ತಪ್ಪಿಸಿ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಹಣದ ವ್ಯವಹಾರಗಳು ಏನಾದ್ರು ನಡೆದಿದೆ ಅಥವಾ ಅಂದ್ರೆ ಸಹಜವಾಗಿ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಏನೇ ವಸ್ತುಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಹಣದ ವ್ಯವಹಾರಗಳು ನಡೆದಿರುವಂತಹ ಸಾಧ್ಯತೆ ತೀರಾ ಹೆಚ್ಚಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಒಂದು ಕಡೆ ಸಿಸಿಬಿ ಅಧಿಕಾರಿಗಳು FIR ಅನ್ನ ದಾಖಲು ಮಾಡಿದ್ದಾರೆ. ಅವರಿಬ್ಬರನ್ನ ಪ್ರತ್ಯೇಕವಾಗಿ ಎನ್ಕ್ವೈರಿ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗ ಮತ್ತೊಂದೆಡೆ ಅಲೋಕ್ ಕುಮಾರ್ ಅವರು ಕೂಡ ಇವರ ಬಗ್ಗೆ ಅಂದ್ರೆ ಈ ಮೊಬೈಲ್ ಹೇಗೆ ಹೋಯ್ತು ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಅಧಿಕಾರವನ್ನು ಬಳಸಿ ತನಿಖೆ ಮಾಡುವಂತಹ ಮುಖಾಂತರ ಈಗ ವರದಿಯನ್ನ ಸಂಜೆಯ ಒಳಗಡೆ ಕೊಡಬೇಕು. ಮತ್ತು ಇದು ಯಾರ ಮುಖಾಂತರ ಈಗ ಹೋಗ್ತಾ ಇದೆ, ಈ ಒಂದು ಪ್ರಕರಣದಲ್ಲಿ ಕೂಡ ಏನಾದ್ರು FIR ದಾಖಲಾಗುತ್ತೆ ಅಂದ್ರೆ ಪ್ರತ್ಯೇಕ ಮತ್ತೊಂದು DG ಕಚೇರಿಯಿಂದ ಏನಾದ್ರು FIR ದಾಖಲಾಗುತ್ತಾ ಅನ್ನುವಂಥ ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಈಗ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಈಗ ಮೊಬೈಲ್ಗಳನ್ನ ಎಲ್ಲವನ್ನು ಕೂಡ ಸೀಸ್ ಮಾಡಲಾಗಿದೆ. ಅಂದ್ರೆ ಆ ಸೀಸ್ ಮಾಡಿದಂತಹ ಮೊಬೈಲ್ ಅನ್ನ ಪರಪ್ಪನ ಅಗ್ರಹಾರದಲ್ಲಿ ಕಂಪ್ಲೇಂಟ್ ದಾಖಲಾಗಿರುವಂತಹ ಒಂದು ಕಾರಣದಿಂದಾಗಿ ಆ ದಾಖಲಾಗಿರುವಂತಹ ಅವರಿಗೆ ಎನ್ಕ್ವೈರಿಯ ಒಂದು ಅಧಿಕಾರ ಇರುವಂತಹ ಕಾರಣದಿಂದಾಗಿ ಸೀಸ್ ಮಾಡಿರುವಂತಹ ವಸ್ತುಗಳನ್ನ ಪರಪ್ಪನ ಅಗ್ರಹಾರ ಪೊಲೀಸರಿಗೆ ದಾಖಲಿಸುವಂತದ್ದು ಅಂದ್ರೆ ಅವರಿಗೆ ಸರೆಂಡರ್ ಮಾಡಲಾಗಿದೆ. ಈಗ ಆ ಫೋನ್ ನಲ್ಲಿ ಯಾರ್ಯಾರಿಗೆ ಕರೆಯನ್ನ ಮಾಡಿದ್ದಾರೆ ಅದೆಲ್ಲದ CDR ರಿಪೋರ್ಟ್ ಗಳನ್ನು ತೆಗೆದುಕೊಳ್ಳುವಂತಹ ಕೆಲಸಗಳನ್ನ ಪರಪ್ಪನ ಅಗ್ರಹಾರ ಪೊಲೀಸರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅದನ್ನ ಮೊಬೈಲ್ ಅನ್ನು FSL ಗೆ ಕಳಿಸಿ ಮತ್ತಷ್ಟು ಡಾಟಾಗಳನ್ನ ಏನಾದ್ರು ವಾಟ್ಸ್ಆಪ್ ಗಳನ್ನ ಏನಾದ್ರು ಅವ್ರೇನಾದ್ರು ಯೂಸ್ ಮಾಡಿದ್ರೆ ಅದನ್ನ ರಿಟ್ರೀವ್ ಮಾಡೋದಕ್ಕೆ ಈಗಾಗಲೇ FSL ಕೂಡ ಕಳಿಸಲಾಗ್ತಾ ಇದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನೋಡಿ, ಇದು ಬಹಳ ನನಗೆ ಖುಷಿ ತಂದಿರುವಂಥ ವಿಚಾರ. ಯಾಕೆ ಅಂತಂದರೆ ಬೆಂಗಳೂರಿನಲ್ಲಿ ಆಹಾರ ಇಲಾಖೆಯಿಂದ ಈಗಲೂ ಕೂಡ ದಾಳಿ ಮುಂದುವರಿತಾಲೇ ಇದೆ. ನಾವು ಇಲ್ಲಿ ತಿಂದರೆ ಹಂಗೆ ತಿಂದರೆ ಹಿಂಗೆ ತಿಂದರೆ ಏನಾಗುತ್ತಪ್ಪ ಅಂತ ಯೋಚನೆ ಮಾಡ್ತಿದ್ವಿ. ಈಗ 5 ಸ್ಟಾರ್ ಹೋಟೆಲ್ನಲ್ಲೇ ತಿಂದರೆ ಗೋವಿಂದ ಆಯಿತಾ. ಫುಡ್ ನೋಡಿ, ಝೊಮ್ಯಾಟೋ ಕೂಡ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಫುಡ್ ಚೈನ್ ಬೆನ್ನಲ್ಲೇ ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ಮೆಗಾ ರೇಡ್. ಬೆಂಗಳೂರಿನ ಝೊಮ್ಯಾಟೋ ವೇರ್ ಹೌಸ್ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಬೆಂಗಳೂರಿನ ಸಕಲ ವಾರದಲ್ಲಿರುವ ಝೊಮ್ಯಾಟೋ ವೇರ್ ಹೌಸ್
ಇಲ್ಲೂ ಕೂಡ ಬಿಡ್ತಾ ಇಲ್ಲ. ಯು ಟಿ ಖಾದರ್ ಅವರ ಈ ನಿಲುವು ನಿಜವಾಗಲೂ ಕೂಡ ಗೌರವವನ್ನು ತರುತ್ತೆ. ಅವರು ನೆನ್ನೆ ಮಾತನಾಡೋದ್ರು ಕೂಡ ನನಗೆ ಗಮನಿಸ್ತಾ ಇದೆ. ಕಂಪ್ಲೀಟಾಗಿ ಎಲ್ಲೂ ಬಿಡೋದಿಲ್ಲ ನಾವು. ಇನ್ನು ಸಣ್ಣ ಮಟ್ಟದ ಹೋಟೆಲ್ಗಳಿಂದ ಹಿಡಿದು ದೊಡ್ಡ ಮಟ್ಟದ ಹೋಟೆಲ್ವರೆಗೂ ಕೂಡ ನಾವು ಬಿಡೋದಿಲ್ಲ, ಪ್ರತಿಯೊಂದನ್ನು ಕೂಡ ನಾವು ರೇಡ್ ಮಾಡ್ತೀವಿ ಅಂತ. ಸೊ ಈಗ ಆಲ್ರೆಡಿ ಇಡೀ ಜಗಜ್ಜಾಹೀರಾತು ಆಗ್ಬಿಟ್ಟಿದೆ ರೇಡ್ ಮಾಡ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಎಲ್ಲರೂ ಎಚ್ಚೆತ್ಕೊಂಡ್ಬಿಟ್ಟಿರ್ತಾರೆ. ತಮ್ಮ ಹೋಟೆಲ್ಗಳನ್ನು ಭಾಳ ನೀಟ್ ಮಾಡಿ ಇಟ್ಕೊಂಡು ಅದೇ ತಾನೇ ಬೇಕಾಗಿರೋದು. ಎಂಡ್ ಆಫ್ ದಿ ಡೇ ರಿಸಲ್ಟ್ ಅದೇ ಆಗಿರಬೇಕಾಗಿರೋದು. ಅವ್ರು ಇಲ್ಲಿವರೆಗೂ ಏನು ಮಾಡ್ತಿದ್ರು ಹೋಗಲಿ, ಈಗ ಕೊಟ್ಟಿದ್ದಾರಲ್ಲ ಈ ಶಾಕ್, ಇದು ಈಗ ಕಂಪ್ಲೀಟಾಗಿ ಪ್ರತಿಯೊಬ್ಬರು ಕೂಡ ಎಚ್ಚೆತ್ಕೊಂಡು ಸರಿ ಮಾಡ್ಕೋತಾರೆ. ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸತ್ತಾರ್, ಹೇಗೆ ನಡೀತಾ ಇದೆ ದಾಳಿ ನಿರಂತರವಾಗಿ? ಸೊ ಇನ್ನು ಎಲ್ಲೆಲ್ಲಿ ಯಾವ್ಯಾವ ಹೋಟೆಲ್ಗಳಲ್ಲಿ ಯಾವ ಮಟ್ಟದಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ, ಎಲ್ಲಿವರೆಗೂ ಇದು ನಡೆಸ್ತಾರೆ? ಇದೇನು ಕೇವಲ ಒಂದು ಸೀಸನ್ಗೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಇದು ಯಾವಾಗಲೂ ನಿರಂತರ ಪ್ರಕ್ರಿಯೆ ಆಗಿರುತ್ತಾ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಖಂಡಿತವಾಗಿಯೂ ಈ ಇತ್ತೀಚಿನ ಡೆವಲಪ್ಮೆಂಟ್ ನೋಡ್ತಾ ಹೋದ ಸಂದರ್ಭದಲ್ಲಿ ಅಂದರೆ 3-4 ದಿನದಿಂದ ಈ ಒಂದು ಬೆಳವಣಿಗೆ ಏನಿದೆ, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳ ರೇಡ್ ಆಗಿರ್ಬೋದು, ಆ ಒಂದು ಸಂದರ್ಭದಲ್ಲಿ ಪತ್ತೆ ಆದಂತಹ ಅಂಶ ಆಗಿರ್ಬೋದು, ಇವೆಲ್ಲವನ್ನು ನೋಡ್ತಾ ಹೋದ ಸಂದರ್ಭದಲ್ಲಿ ಇದು ಕೇವಲ 1-2 ದಿನಕ್ಕೆ ಸೀಮಿತ ಆದಂತೆ ಕಾಣ್ತಾ ಇಲ್ಲ. ಇಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಮೊದಲಿಗೆ ಪಂಚತಾರಾ ಹೋಟೆಲ್ಗಳ ಮೇಲೆ ರೇಡ್ ಮಾಡ್ತಾರೆ. ಬಟ್ ಆ ಒಂದು ಸಂದರ್ಭದಲ್ಲಿ ಇದು ಕೇವಲ ಪಂಚತಾರಾ ಹೋಟೆಲ್ಗೆ ಮಾತ್ರ ಸೀಮಿತ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವವಾದ ಕೆಲ ದಿನದಲ್ಲಿ ಅದಕ್ಕೆ ಉತ್ತರ ಕೊಡುವಂತಹ ಕೆಲಸವನ್ನು ಖುದ್ದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಮಾಡಿದ್ರು. ನೇರವಾಗಿ ಅಂದರೆ ಇಂದಿರಾ ಕ್ಯಾಂಟೀನ್ಗಳ ಮೇಲೆ ರೇಡ್ ಮಾಡಿ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಈ ಹೋಟೆಲ್ ಉದ್ಯಮ ಒಂದು ರೀತಿಯಲ್ಲಿ ಚೈನ್ ಲಿಂಕ್ ಆಗಿ ಕೆಲಸ ಮಾಡುವುದರಿಂದ ಆಹಾರ ವಸ್ತುಗಳನ್ನು ಅಥವಾ ಆಹಾರ ಪದಾರ್ಥಗಳನ್ನು ಶೇಖರಣೆ ಮಾಡಿಟ್ಟಿರುವಂತಹ ಗೋಡನ್ ಆಗಿರ್ಬೋದು, ದಾಸ್ತಾನ್ ಆಗಿರ್ಬೋದು, ವೇರಸ್ ಆಗಿರ್ಬೋದು, ಔಟ್ಲೆಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇದೀಗ ಇಂಚಿಂಚು ಜಾಲಾಡುವಂತಹ ಒಂದು ಕೆಲಸವನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಂದರೆ ಕೇವಲ ಶ್ರೀಮಂತರು ಸ್ಥಿತಿವಂತರು ಹೋಗುವಂತಹ 5 ಸ್ಟಾರ್ ಹೋಟೆಲ್ ಮಾತ್ರ ಅಲ್ಲ, ಬಡವರು ಹೋಗುವಂತಹ ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು ಅಥವಾ ಚಿಕ್ಕ ಪುಟ್ಟ ಹೋಟೆಲ್ಗಳ ಮೇಲೆ ಕೂಡ ದಾಳಿ ಮಾಡಲು ಇದೀಗ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಮೂಲಕ ಇದರ ಬೇಸ್ ಏನಿದೆ ಅಂದರೆ ಆಹಾರದ ಬೇಸೇ ಒಂದಿಷ್ಟು ಕೊಲ್ಯಾಪ್ಸ್ ಆಗಿರುವಂತಹ ಆರೋಪ ಕೇಳಿ ಬಂದಂತ ಹಿನ್ನೆಲೆ ಅದರ ಮೂಲವನ್ನೇ ಸರಿ ಮಾಡಿದ ಇದೀಗ ಮುಂದಾಗಿರುವಂಥದ್ದು. ಈ ಹಿನ್ನೆಲೆ ಆಹಾರ ಪದಾರ್ಥಗಳನ್ನು ಶೇಖರಣೆ ಮಾಡಿರುವಂತಹ ಗೋಡನ್ ಆಗಿರ್ಬೋದು, ದಾಸ್ತಾನ್ ಸೇರಿದಂತೆ ಇದೀಗ ಝೊಮ್ಯಾಟೊ ಔಟ್ಲೆಟ್ಗಳ ಮೇಲೆ, ವೇರ್ ಹೌಸ್ಗಳ ಮೇಲೆ, ಸೆಂಟ್ರಲ್ ಕಿಚನ್ಗಳ ಮೇಲೆ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬಹುತೇಕ ಕಡೆ ಪತ್ತೆ ಆಗ್ತಾ ಇರೋದು ಒಂದು ಶುಚಿತ್ವ ಇಲ್ಲದಿರೋದು, ಮತ್ತೊಂದು ಕೆಲವೊಂದು ಆಹಾರ ಪದಾರ್ಥ ಆಗಿರ್ಬೋದು ಅದು ವಸ್ತುಗಳ ಮೇಲೆ ಯಾವುದೇ ರೀತಿಯ ಡೇಟ್ ಇಲ್ಲದಿರೋದು, ಜೊತೆಗೆ ಲೇಬಲಿಂಗ್ ಇಲ್ಲದಿರೋದು ಇದಿಲ್ಲಿ ಪ್ರಮುಖವಾಗುತ್ತೆ. ಯಾಕಂದ್ರೆ ಕೆಲವೊಮ್ಮೆ ಬ್ರ್ಯಾಂಡೆಡ್ ಹೆಸರಲ್ಲಾಗಿರ್ಬೋದು ಅಥವಾ ಇನ್ನಿತರ ಹೆಸರಲ್ಲಾಗಿರ್ಬೋದು, ನಕಲಿ ಮಾಂಸ ಆಗಿರ್ಬೋದು ಅಥವಾ ಇನ್ನಿತರ ವಸ್ತುಗಳು ಅಂದ್ರೆ ಆಹಾರ ಪದಾರ್ಥಗಳು ಪತ್ತೆಯಾಗಿತ್ತು. ಮೊದಲಿಗೆ ಹಿಂದೆ ರೇಡ್ ಮಾಡಿದ ಸಂದರ್ಭದಲ್ಲಿ ಮಟನ್ನ ಮೂಲ ಕೆದಕಿದಂಥ ಸಂದರ್ಭದಲ್ಲಿ ಅದು ಡೆನ್ಮಾರ್ಕ್ ಮಟನ್ ಪತ್ತೆ ಆಗಿರುವಂತಹ ಅಂಶ ಕೂಡ ಬೆಳಕಿಗೆ ಬಂದಂತ ಹಿನ್ನೆಲೆ ಇದೀಗ ಅದನ್ನು ಕೂಡ FSLಗೆ ಕಳುಹಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಈ ರೀತಿ ಕೆಲವೊಂದಿಷ್ಟು ಅಂಗಡಿ ಹೋಟೆಲ್ಗಳು ಪ್ರಮುಖವಾಗಿ ಈಗ ಮಟನ್ಗೆ 600 ರೂಪಾಯಿ ಇದ್ರೆ ಕಡಿಮೆ ಗುಣಮಟ್ಟದ ಸರಿಸುಮಾರು 200 ರೂಪಾಯಿಗೆ ಸಿಗುವಂತಹ ಕೆಲವೊಂದು ಮಟನ್ಗಳನ್ನು ತಂದು ಅದನ್ನು ಗ್ರಾಹಕರಿಗೆ ಕೊಡ್ತಾ ಇದ್ರು ಅನ್ನೋ ವಿಚಾರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳ ರೇಡ್ ಸಂದರ್ಭದಲ್ಲಿ ಬೆಳಕಿಗೆ ಬಂದಂತಹ ಹಿನ್ನೆಲೆ ಇದೀಗ ಪ್ರತಿಯೊಂದನ್ನು ಕೂಡ ಇಂಚಿಂಚು ಜಾಲಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ದಿವಿತ್, ಓಕೆ, ಥ್ಯಾಂಕ್ ಯು ಸತ್ತರ್ ನಿಮ್ಮೆಲ್ಲ ಮಾಹಿತಿಗಾಗಿ. ತಮಿಳುನಾಡಿಗೆ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ CWMA ಆದೇಶ ಮಾಡಿದೆ. ಅಂದರೆ ಸರಿಸುಮಾರು 1 TMCಯಷ್ಟು ನೀರನ್ನು ಹರಿಸಬೇಕು ಅನ್ನುವಂಥ ಆದೇಶ. ಇದರಿಂದ ಈಗ ಮಣ್ಣಿನ ಮಕ್ಕಳು ಸಿಡಿದೆದ್ದಿದ್ದಾರೆ. ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆ ಅನ್ನದಾತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಕಾವೇರಿ ಭವನದ ಕಾವೇರಿ ಪ್ರತಿಮೆಯ ಮುಂದೆ ಪ್ರತಿಭಟನೆ, ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಅಪಿಕೋ ಚಳವಳಿಯನ್ನು ನಡೆಸಿದ್ದಾರೆ. ಮಂಡ್ಯ, ಮೈಸೂರು ಸೇರಿದಂತೆ ನಾಡಿನೆಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. DK ಶಿವಕುಮಾರ್ ಅವರ ಫೋಟೋಗೆ ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆದಿದ್ದಾರೆ ರೈತರು.
ಮಂಡ್ಯದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಕೆ ಮಾಡಿ ಪ್ರತಿಭಟನೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿದ್ದಾರೆ. ಒಂದು ಕಡೆ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅನ್ನುವಂಥ ಆದೇಶ ಈಗ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಮುಂದಿನ ದಿನಗಳಲ್ಲಿ ನೀರಿಗೆ ಅಭಾವ ಇದೆ. ಈಗ 2 ದಿನಗಳಿಂದ ಮಳೆ ಬೇರೆ ಆಗ್ತಾ ಇಲ್ಲ. ಕಳೆದ 2 ವಾರಗಳಿಂದ ಮಳೆ ಆಗಿರೋದು, ಜೂನ್ ಜುಲೈನಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗಲಿಲ್ಲ. ನೀರಿನ ಕೊರತೆ, ಮಳೆಯ ಕೊರತೆ, ಇದೆಲ್ಲದರ ಮಧ್ಯದಲ್ಲಿ ಬರದ ಪರಿಸ್ಥಿತಿ. ಇದೆಲ್ಲವನ್ನು ಸರ್ಕಾರ ನಿಭಾಯಿಸಬೇಕು, ಸಮರ್ಥವಾಗಿ ನಿಭಾಯಿಸಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಈ ಬಾರಿ ನೀರನ್ನು ಹರಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಕರ್ನಾಟಕಕ್ಕೆ ನಿಜಕ್ಕೂ ಕೂಡ ಅನ್ಯಾಯ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಧ್ವನಿ ಕೇಳಿ ಬರ್ತಾ ಇದೆ. ಹಾಗಾಗಿ ಕಾವೇರಿ ಪ್ರತಿಮೆಯ ಮುಂದೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನು ಇರಿಸಿ ಅದಕ್ಕೆ ಲಿಂಬೆಹಣ್ಣಿಂದ ದೃಷ್ಟಿ ತೆಗೆದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ನಾಳಿನ ಪ್ರತಿಭಟನೆ ಹೋರಾಟ ಬಂದ್ ಒಂದು ಕಡೆ ಆದರೆ ಇವತ್ತು ಕೂಡ ಹೋರಾಟದ ಕಾವು ಹೆಚ್ಚಾದಂತೆ ಕಂಡು ಬರ್ತಾ ಇದೆ. ಸದ್ಯಕ್ಕೆ ರೈತರ ಆಕ್ರೋಶ ಹೇಗಿದೆ, ಯಾವ ರೀತಿಯ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಎಸ್, ಅಫ್ಕೋರ್ಸ್ ಅಶ್ವಿನಿ, ತಾವು ಹೇಳಿದಾಗೆ ನಿನ್ನೆ ಯಾವಾಗ ಈ CWRC ಕೊಟ್ಟಿರತಕ್ಕಂತಹ ಒಂದು ವರದಿಯನ್ನ ಯಥಾವತ್ತಾಗಿ CWMA ಯಾವ ರೀತಿಯಾಗಿ ಅದನ್ನ ಒಂದು ಆದೇಶ ರೂಪದಲ್ಲಿ ಅದನ್ನ ನೀವು ಪಾಲಿಸಬೇಕು ಅಂತ ಹೇಳಿದಾಗ ಕಂಪ್ಲೀಟ್ ಆಗಿ ಇಡೀ ಕರ್ನಾಟಕ ಜನತೆ, ಅದರಲ್ಲೂ ಪ್ರಮುಖವಾಗಿ ಮಂಡ್ಯದ ಜನತೆ ಅಂತೂ ಸಂಪೂರ್ಣವಾಗಿ ಹೊತ್ತಿ ಉರಿತಾ ಇದ್ದಾರೆ. ಕಾರಣ ಕರ್ನಾಟಕದಲ್ಲಿ ಒಂದ್ ಕಡೆಗೆ ಯಥೇಚ್ಛವಾಗಿ ಮಳೆ ಆದರೆ ಮತ್ತೊಂದು ಕಡೆ ಬರಗಾಲದ ಒಂದು ಪರಿಸ್ಥಿತಿ ಇದೆ. ಇಂಥದರಲ್ಲೂ ಕೂಡ ನಮಗೆ ಮಳೆಯೇ ಇಲ್ಲ. ಮಳೆಯನ್ನ ನಂಬಿಕೊಂಡು ನಾವು ಬೆಳೆಯನ್ನ ಬೆಳಿತಾ ಇದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ತಮಿಳುನಾಡಿಗೆ ಅಂದ್ರೆ ಕರ್ನಾಟಕದ ಜನತೆ ಏನಾದರೂ ಪರವಾಗಿಲ್ಲ, ಕಾವೇರಿಯನ್ನು ನಂಬಿಕೊಂಡು ಬೆಳೆದಿರತಕ್ಕಂತಹ ರೈತರು ಏನಾದರೂ ಪರವಾಗಿಲ್ಲ, ಆದರೆ CWMA ಮಾತ್ರ ಏನಂತಾರೆ ಆದೇಶವನ್ನ ಪಾಲಿಸಬೇಕು ಅಂತಕ್ಕಂತಹ ಒಂದು ಧೋರಣೆ ಇದೆಯಲ್ಲ, ಇದು ಸರ್ವಾಧಿಕಾರಿ ಇರತಕ್ಕಂತಹ ಒಂದು ಧೋರಣೆ. ಜೊತೆಗೆ ಆಗಸ್ಟ್ 13ಕ್ಕೆ ಏನು ಕರ್ನಾಟಕ ಒಂದು ಬಂದ್ ಮಾಡ್ಲಿಕ್ಕೆ ಅಂತ ಏನೊಂದು ಪ್ಲಾನ್ ಅನ್ನು ಹಾಕಿಕೊಳ್ಳಿತೋ ಅದಕ್ಕೆ ಈಗ ಕನ್ನಡ ಪರ ಸಂಘಟನೆ ಆಗಿರ್ಬೋದು, ರೈತ ಸಂಘಟನೆಗಳಾಗಿರ್ಬೋದು, ಅದೇ ರೀತಿಯಾಗಿ ಕೆಲವೊಂದಿಷ್ಟು ಹೋರಾಟಗಾರರು ಕೂಡ ಇದಕ್ಕೆ ಸಾಥ್ ನೀಡ್ತಾ ಇದ್ದಾರೆ. ಆಮೇಲೆ ಈ ಭಾಗದಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇತ್ತೀಚಿನ ಈ ಒಂದು ವಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಮಳೆ ಆಗ್ತಾ ಇದೆ. ಓಕೆ, ಆದ್ರೆ ಮುಂದಿನ ದಿನಮಾನಗಳಲ್ಲಿ ಮಳೆ ಆಗಲ್ವಾ ಅಂತಕ್ಕಂಥದ್ದು ಯಾವ ಒಂದು ಗ್ಯಾರಂಟಿ ಮೇಲೆ ನೀವು ನಿರ್ಧಾರವನ್ನು ಮಾಡ್ತಾ ಇದ್ದೀರಿ? ಹಾಗಾದ್ರೆ ನೀವು ಈ ಗ್ರೌಂಡ್ ರಿಪೋರ್ಟ್ ಅಂತ ನೋಡ್ತಾ ಹೋದ್ರೆ ನೀವು ಬಂದ್ಬಿಟ್ಟು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಮ್ಮ ಕಾವೇರಿಯ ಒಂದು ಅಳಿವುಳಿನ ಪ್ರಶ್ನೆ ನೋಡಿದಿರಾ? ನಮ್ಮ ಬೆಳೆಗೆ ಸಮರ್ಪಕವಾಗಿ ಇರತಕ್ಕಂತಹ ನೀರು ಕೂಡ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನೀವು ಯಾವ ಆಧಾರದ ಮೇಲೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ? ಸೊ ಹಾಗಾಗಿ ಇವತ್ತು 11 ಗಂಟೆಗೆ ಸದ್ಯಕ್ಕೆ ನಾನೀಗ ಮಂಡ್ಯದ ಕಾವೇರಿ ಭವನದ ಮುಂದ್ಗಡೆ ಇದ್ದೀನಿ. ಇವತ್ತಿನ ಹೋರಾಟದ ತೀವ್ರ ಸ್ವರೂಪ ಯಾವ ರೀತಿ ಇರುತ್ತಂತಂದ್ರೆ, ಈಗಾಗಲೇ ನಿನ್ನೆ ಕೆಲವೊಂದಿಷ್ಟು ಸೂಚನೆ ಹಾಗೂ ಕೆಲವೊಂದಿಷ್ಟು ನಿಯಮಗಳನ್ನ ಅವರು ಎಲ್ಲರೂ ಕೂಡ ಈಗ ಪ್ರತಿಭಟನೆಯಲ್ಲಿ ಜಾರಿಗೆ ತರ್ತಿದ್ದಾರೆ. ಕಾವೇರಿ ಭವನದ ಮುಂದಿರತಕ್ಕಂತಹ ಕಾವೇರಿಯಮ್ಮನ ಒಂದು ಮೂರ್ತಿಗೆ ಪೂಜೆಯನ್ನ ಮಾಡಿ ಆ ಮುಖಾಂತರ ಕಾವೇರಿಯಮ್ಮ ನಮ್ಮವಳು ಅಂತಕ್ಕಂತಹ ಮೂರ್ತಿಯನ್ನ ಎಲ್ಲರೂ ಕೂಡ ಅಪ್ಪಿಕೋ ಚಳುವಳಿ ಮುಖಾಂತರ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾವೇರಿಯನ್ನ ನಾವು ಬಿಟ್ಟು ಕೊಡೋ ಮಾತೇ ಇಲ್ಲ. ಕಾವೇರಿ ಅಂತ ಬಂದಾಗ ಅದು ನಮ್ಮ ಅಸ್ಮಿತೆ. ಹಾಗಾಗಿ ಈ ಭಾಗದ ನಾವು ಜನರು ಇಡೀ ರಾಜ್ಯಕ್ಕೆ ನಾವು ಸಿಹಿಯನ್ನ ಕೊಡ್ತಕ್ಕಂತಹ ಕಬ್ಬನ್ನ ಬೆಳೆದ್ರ ಮುಖಾಂತರ ನಾವು ಯಥೇಚ್ಛವಾಗಿ ಕಬ್ಬನ್ನ ಕೊಡ್ತಕ್ಕಂತಹ ಈ ಭಾಗದ ಜನತೆಗೆ ಈ ಬಾರಿ ನಮಗೆ ಕಹಿಯ ಅನುಭವವಾಗ್ತಾ ಇದೆ. ಒಂದು, ನಮಗೆ ಸಮರ್ಪಕವಾದಂತಹ ನೀರನ್ನು ಕುಡಿ, ಇಲ್ಲಾಂದ್ರೆ ನಮಗೆ ತೊಟ್ಟು ಒಂದು ವಿಷಯವನ್ನು ಕುಡಿ ಅಂತಕ್ಕಂತಹ ಒಂದು ಸದ್ಯದ ಪರಿಸ್ಥಿತಿ ಇದೆ. ಇನ್ನೇನು 11 ಗಂಟೆಗೆ ಎಲ್ಲಾ ರೀತಿಯಾದಂತಹ ಒಂದು ಪ್ರತಿಭಟನೆಗಳು ಇಲ್ಲಿಂದನೇ ಈಗ ಮುಗಿಲಿಕ್ಕೆ ಪ್ರಾರಂಭವಾಗುತ್ತೆ. ಒಂದ್ ಕಡೆಗೆ ಸರ್ಕಾರದ ವಿರುದ್ಧ ಕೂಡ ಆಕ್ರೋಶವಾಗ್ತಾ ಇದೆ. ಯಾಕೆ ರಾಜ್ಯದ ಪರವಾಗಿ CWMA ಅಧಿಕಾರಿಗಳನ್ನ ಮನವೊಲಿಸಲಿಕ್ಕೆ ಆಗ್ತಾ ಇಲ್ಲ? ರಿಯಾಲಿಟಿ ಏನಿದೆ? ಎಲ್ಲೊಂದ್ ಕಡೆ ನಮ್ಮವರು ಎಡುತ್ತಾ ಇದ್ದಾರಾ? ಎಲ್ಲದರ ಕುರಿತಾಗಿ ಸಾಕಷ್ಟು ರೈತರಾಗಿರ್ಬೋದು, ಕನ್ನಡ
ಸಂಘಟನೆ ಮುಖಂಡರಾಗಿರಬಹುದು, ಕೆಲವೊಂದಿಷ್ಟು ಪ್ರಗತಿಪರ ಮುಖಂಡರಾಗಿರಬಹುದು, ಎಲ್ಲರೂ ಕೂಡ ಜಮಾವಣೆ ಆಗ್ತಾ ಇದ್ದಾರೆ. ಈಗ ಕಾವೇರಿ ಭವನದಿಂದ 11 ಗಂಟೆಗೆ ಎಲ್ಲಾ ಸಂಘಟನೆಗಳು ಒಕ್ಕೊರಲಿಂದ ರಾಜ್ಯದ ಪರವಾಗಿ ಹಾಗೂ ಕಾವೇರಿ ಅಸ್ತಿತ್ವದ ಕುರಿತಾಗಿ CWMA ಒಂದು ಆದೇಶವನ್ನ ಧಿಕ್ಕಾರದ ಮುಖಾಂತರ ತಮ್ಮ ಹಕ್ಕನ್ನ ಪಡೆದುಕೊಳ್ಳಲಿಕ್ಕೆ ಎಲ್ಲ ರೀತಿಯಾಗಿ ಒಂದು ಸಾಧ್ಯತೆ ಇದೆ. ಜೊತೆಗೆ ಶ್ರೀರಂಗಪಟ್ಟಣದಲ್ಲೂ ಕೂಡ 2ನೇ ಒಂದು ಭೂಮಿ ತಾಯಿಯ ಹೋರಾಟ ಕೂಡ ಸಕಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅಶ್ವಿನಿ. ಆಲ್ ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಆದೇಶ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಬಹಳ ಮಹತ್ವದ ಸಭೆ. ಇಂದು CM DK ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ಇದೆ. ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಇಲಾಖೆಯ ಹಿರಿಯ ತಾಂತ್ರಿಕ ಸಲಹೆಗಾರರು, ಹಿರಿಯ ವಕೀಲರ ಜೊತೆ CM DK ಶಿವಕುಮಾರ್ ಸಭೆಯನ್ನು ಮಾಡ್ತಾರೆ. ಬಹಳ ಮಹತ್ವದ ಸಭೆ ಇದಾಗಿರುತ್ತೆ. ಯಾವಾಗ ಕಾವೇರಿ ನೀರನ್ನು 12,000 ಕ್ಯೂಸೆಕ್ ನೀರನ್ನು ಬಿಡಲಿಕ್ಕೆ ಆದೇಶ ಆಯಿತು, ಈಗ ಮಹತ್ವದ ಸಭೆ ಇದು. ಇಂದು CM DK ಶಿವಕುಮಾರ್ ನೇತೃತ್ವದ ಸಭೆ ಇದು. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಕೂಡ ಮಾಡಲಾಗುತ್ತೆ. ಸೊ ಇದರಲ್ಲಿ ಒಂದಷ್ಟು ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಹಾಗೆ ಒಂದಷ್ಟು ಪಂಟರು ಇರ್ತಾರೆ. ಇದರಲ್ಲಿ ತಾಂತ್ರಿಕವಾಗಿ ತಿಳ್ಕೊಂಡಿರುವಂಥ ಪಂಟರು ಇವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ತದನಂತರದಲ್ಲಿ ಈಗ ನಾವು ಏನು ಮಾಡಬೇಕು ಮುಂದಿನ ದಿನದಲ್ಲಿ ಅಂತ, ಗೇರ್ 12,000 ಕ್ಯೂಸೆಕ್ ನೀರನ್ನು ಬಿಡ್ತಾ ಇದ್ದಾರೆ. ಸೊ ಕಾನೂನು ಹೋರಾಟ ಹೆಂಗೆ ಮಾಡಬೇಕು ಅಂತ ಅದನ್ನು ಇವರು ಚರ್ಚೆ ಮಾಡಿ ಅದನ್ನು ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋಗಬೇಕು ಅಂತ ಹೇಳಿ ಅಷ್ಟರೊಳಗೆ ಮಳೆ ತುಂಬ ಜಾಸ್ತಿ ಆಗುತ್ತೆ. ಅಷ್ಟೊತ್ತಿಗೆ ಎಲ್ಲ ಸೈಲೆಂಟ್ ಆಗ್ತಾರೆ. ಸೊ ಒಟ್ಟಲ್ಲಿ ನೋಡೋಣ ಈ ಸಭೆಯಲ್ಲಿ ಏನಾಗುತ್ತೆ ಅಂತ. ಒಂದು ವೇಳೆ ಮಳೆ ಕೈ ಕೊಟ್ಟರೆ ಭಾಳ ಕಷ್ಟ ಆಗುತ್ತೆ. ಈಗ ಬಿಡ್ತಿರುವಂಥ ನೀರಿನ 12,000 ಕ್ಯೂಸೆಕ್ ನೀರು ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಒಳಹರಿವಿನ ಮಟ್ಟ ಏನಾದರೂ ಭಾಳ ಕಮ್ಮಿ ಆಯಿತು ಅಂತಂದರೆ ಆಗ ಮುಂದಿನ ದಿನಗಳು ಭಾಳ ಕಷ್ಟ ಆಗುತ್ತೆ ರೈತರಿಗೆ. ನೋಡೋಣ ಈ ಸಭೆಯಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಇದು ಮಹತ್ವದ ಸಭೆ ಹೌದು. ಈ ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನು ಮಾಡಲಾಗುತ್ತೆ, ಏನೆಲ್ಲ ಒಂದಷ್ಟು ಮಹತ್ವದ ಚರ್ಚೆಯನ್ನು ಮಾಡಲಾಗುತ್ತೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಅಶ್ವಿನಿ, ಈಗ ಸದ್ಯ ಕಾಂಗ್ರೆಸ್ನ ನಾಯಕರಿಗೆ, ರಾಜ್ಯ ನಾಯಕರಿಗೆ ಎಲ್ಲರಿಗೂ ಕೂಡ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ. ಒಂದು ಕಡೆಗೆ ಖಾತೆ ಹಂಚಿಕೆ ಬಿಕ್ಕಟ್ಟು, ಈ ಮಧ್ಯೆ ಸಚಿವರಿಲ್ಲ, ಇದರೆಲ್ಲದರ ಜೊತೆಗೆ ಬರಗಾಲದ ಸಮೀಕ್ಷೆ ವೀಕ್ಷಣೆ, ಇದೆಲ್ಲದರ ಜೊತೆಗೆ ಈಗ ಇರತಕ್ಕಂಥದ್ದು ಕಾವೇರಿ ನೀರಿನ ಹಂಚಿಕೆ ಬಿಕ್ಕಟ್ಟಿರ್ತಕ್ಕಂಥದ್ದು. ಈಗ CWMA ಆದೇಶವನ್ನು ಪಾಲನೆ ಮಾಡಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು. ಸೊ ಈಗ ಮುಂದೆ ಏನು ಮಾಡ್ತಾರೆ ಅಂತಕ್ಕಂಥದ್ದು, ಯಾಕೆಂದರೆ ಪ್ರತಿನಿತ್ಯ 12,000 ಕ್ಯೂಸೆಕ್ನಂತ ನೀರು ಅಂತಂದರೆ 1 TMC ಸರಾಸರಿ ನೀರನ್ನು ಬಿಡಬೇಕಾಗತ್ತೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕಾವೇರಿಗೆ ಒಳಹರಿವು ಏನಿದೆ, ಆ ಒಳಹರಿವು ಕಡಿಮೆ ಇರ್ತಕ್ಕಂಥ ಕಾವೇರಿ ಕೊಳದಲ್ಲಿ ಬರ್ತಕ್ಕಂತಹ ಈಗಂದ್ರೆ 4 ಜಲಾಶಯಗಳಿದೆ. 4 ಜಲಾಶಯದಲ್ಲೂ ಕೂಡ ಒಳಹರಿವಿನ ಪ್ರಮಾಣ ಕಡಿಮೆ ಇದೆ ಅಂತಕ್ಕಂಥ. ಯಾಕೆಂದರೆ ಕಳೆದ 3 ದಿನಗಳ ಹಿಂದೆ ಮಳೆ ಆಗ್ತಾ ಇತ್ತು, ಈಗ ಮತ್ತೆ ಮಳೆಯ ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಳಹರಿವಿನ ಪ್ರಮಾಣ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಈಗ ಮತ್ತೆ ಸಂಕಷ್ಟದ ಪರಿಸ್ಥಿತಿ, ಅಂದರೆ ನೀರನ್ನು ಬಿಡೋದಕ್ಕೆ ಆಗದಂತಹ ಪರಿಸ್ಥಿತಿ ಇರ್ತಕ್ಕಂಥದ್ದು. ಈಗಾಗಲೇ ಒಂದು ಕಡೆಗೆ ತಮಿಳುನಾಡಿನವರು ಈಗ ಏನು ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದಾರೆ. 13ನೇ ತಾರೀಕು ಕೂಡ ಅದರ ವಿಚಾರಣೆ ಬರುತ್ತೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಅದನ್ನು ಕೌಂಟರ್ ಮಾಡಬೇಕು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಚಾಲೆಂಜ್ ಮಾಡಬೇಕು ಅನ್ನೋದ್ರ ನಿಟ್ಟಿನಂತೆ ಇವತ್ತಿನ ಸಭೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಮತ್ತು ಅಡ್ವೊಕೇಟ್ ಜನರಲ್ ಸೇರಿದಂತೆ ಪ್ರಮುಖರ ಜೊತೆಯಲ್ಲಿ ಕಾನೂನು ತಜ್ಞರ ಜೊತೆಯಲ್ಲಿ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಜೊತೆಗೆ ಕೆಲ ನೀರಾವರಿ ತಜ್ಞರು ಕೂಡ ಭಾಗಿಯಾಗ್ತಾರೆ ಮತ್ತು ಕೆಲ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರ ಜೊತೆ ಕೂಡ ದೂರವಾಣಿ ಮೂಲಕ ಅವರನ್ನು ಸಂಪರ್ಕ ಮಾಡಿ ಏನು ಮಾಡಬೇಕು, ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ಇಂತಹ ಸಂಕಷ್ಟ ಪರಿಸ್ಥಿತಿಯಲ್ಲಿ ಈಗ ಯಾವ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಕಳೆದ 20-30 ವರ್ಷಗಳ ಹಿಂದಿನಿಂದ ಇಂತಹ ಪರಿಸ್ಥಿತಿ ಬಂದಾಗ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಿದ್ರು, ಈಗ ನಾವು ಯಾವುದನ್ನು ಫಾಲೋ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿ ಕಳೆದ 20-30 ವರ್ಷಗಳಲ್ಲಿ ಆಗಿರತಕ್ಕಂತಹ ಈ ಒಂದು ಕಾವೇರಿ ನೀರಿನ ಬಿಕ್ಕಟ್ಟಿನಲ್ಲಿ ಕಂಡುಕೊಂಡಂಥ ಸೊಲ್ಯೂಷನ್ಸ್ ಏನಿತ್ತು ಇದೆಲ್ಲದರನ್ನು ಕೂಡ ಅಧ್ಯಯನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಿನ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬೇಕು ಅಂತಕ್ಕಂಥದ್ದನ್ನ ಕುರಿತಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗತ್ತೆ. ಸಭೆಯಲ್ಲಿ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೈಟ್, CM ಸ್ಥಾನದಿಂದ ಕೆಳಗಿಳಿತಾ ಇದ್ದಂತೆ ಸಿದ್ದರಾಮಯ್ಯ ಟೀಮ್ ಒಂದು ರೀತಿಯಲ್ಲಿ ಛಿದ್ರ ಆಗಿದೆ. ಗುರುವಿನಿಂದ ಶಿಷ್ಯರು ಕೂಡ ದೂರ ಆಗಿದ್ದಾರೆ. ಅಹಿಂದ ನಾಯಕನ ಬೆನ್ನಿಗೆ ನಿಂತಿದ್ದಂಥ ನಾಯಕರು ದೂರ ಸರಿದಿದ್ದಾರೆ. ಇದೀಗ ಮುಂದಿನ ಅಹಿಂದ ನಾಯಕರು ಯಾರು ಹಾಗಾದ್ರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಕೊಂಡಿರೋದು. ಇದಕ್ಕಾಗಿ ಸಿದ್ದು ಶಿಷ್ಯರ ಟೀಮ್ ಬೇರೆಯದ್ದೇ ರೀತಿಯಾದಂಥ ತಂತ್ರವನ್ನ ಹಿಡಿದಿದೆ. ಅದರ ಬಗ್ಗೆ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ.
ಸಿದ್ದರಾಮಯ್ಯ ಅಂದರೆ ಅಹಿಂದ, ಅಹಿಂದ್ರ ಅಂದರೆ ಸಿದ್ದರಾಮಯ್ಯ ಅನ್ನೋ ಮಾತಿದೆ. ಎಷ್ಟರ ಮಟ್ಟಿಗೆ ಅಂದರೆ ಸಿದ್ದರಾಮಯ್ಯಗೆ ಅಹಿಂದರಾಮಯ್ಯ ಅನ್ನೋ ಬಿರುದು ಕೂಡ ಇದೆ. ಅಷ್ಟೇ ಯಾಕೆ, ಸಿದ್ದರಾಮಯ್ಯ ಅಂದರೆ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ದಲಿತ ಸಂಘಟನೆಯ ಪ್ರಶ್ನಾತೀತ ನಾಯಕ ಅಂತ ಹೇಳಲಾಗುತ್ತೆ. ಅದರಂತೆ ಅಹಿಂದ ಸಮುದಾಯಗಳ ನಾಯಕರು ಸಿದ್ದರಾಮಯ್ಯ ಪರ ನಿಂತಿದ್ರು. ಆದ್ರೀಗ ಆಟ ಸಂಪೂರ್ಣ ಬದಲಾಗಿದೆ. ಸಿದ್ದರಾಮಯ್ಯ ಬಿಟ್ಟು ಅಹಿಂದ ಸಂಘಟನೆಗೆ ಸಿದ್ಧತೆ. ಕುತೂಹಲ ಹುಟ್ಟಿಸಿದ ಸಿದ್ದು ಮಾಜಿ ಶಿಷ್ಯರ ನಡೆ. ಸಿದ್ದರಾಮಯ್ಯ ಬೆಂಬಲಿಗರ ಪಡೆ ಈಗ ಛಿದ್ರವಾಗಿದೆ. ಸಾಕಷ್ಟು ವರ್ಷಗಳಿಂದ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, ಮಹದೇವಪ್ಪ ಸೇರಿ ಅನೇಕ ನಾಯಕರು ಸಿದ್ದರಾಮಯ್ಯರಿಂದ ವಿಮುಖರಾಗಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಕುರ್ಚಿ ಕಾಳಗ. ಅಧಿಕಾರ ಹಂಚಿಕೆ ವೇಳೆ ಸಿದ್ದರಾಮಯ್ಯ ಬೆನ್ನಿಗೆ ತಮ್ಮ ಶಿಷ್ಯರು ನಿಲ್ಲಲಿಲ್ಲ ಎಂಬ ಅಸಮಾಧಾನ ಸಿದ್ದರಾಮಯ್ಯ ಹಾಗೂ ಅವರ ಶಿಷ್ಯರ ನಡುವೆ ಒಡಕು ಉಂಟಾಗುವಂತೆ ಮಾಡಿದೆ. ಇದರಿಂದ ಅಹಿಂದ ನಾಯಕತ್ವದ ಪ್ರಶ್ನೆ ಎದ್ದಿದೆ. ಸಿದ್ದರಾಮಯ್ಯ ಟೀಮ್ನಲ್ಲಿ ಒಡಕು ಉಂಟಾದ ಬಳಿಕ ಪರ್ಯಾಯ ನಾಯಕತ್ವ ಬೆಳೆಯಬೇಕೆಂಬ ಚರ್ಚೆ ಶುರುವಾಗಿದೆ. ಸಿದ್ದರಾಮಯ್ಯ ಹೊರತುಪಡಿಸಿ ಅಹಿಂದ ಉಳಿಯಬೇಕು, ಅಹಿಂದ ನಾಯಕತ್ವ ಬೆಳೆಯಬೇಕು ಎಂಬ ಕೂಗು ಜೋರಾಗಿದೆ. ಸಿದ್ದು ಶಿಷ್ಯರಾದ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಜಮೀರ್ ಅಹಮದ್ ಖಾನ್ ಸೇರಿ ಹಲವು ಮುಂಚೂಣಿ ನಾಯಕರು ಅಹಿಂದ ನಾಯಕರಾಗಲು ಪ್ರಯತ್ನ ಆರಂಭಿಸಿದ್ದಾರೆ. ಅಲ್ಲಲ್ಲಿ ಮೀಟಿಂಗ್ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಅಹಿಂದ ನಾಯಕತ್ವವನ್ನು ಪಡೆಯಬೇಕೆಂದು ಒಳಗೊಳಗೆ ಯತ್ನಿಸುತ್ತಿದ್ದಾರೆ. ಇದು ಸಿದ್ದರಾಮಯ್ಯ ಕಿವಿಗೂ ಬಿದ್ದಿದೆ. ಹೀಗಾಗಿ ಸದ್ಯಕ್ಕೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಮುಂದಿನ 1-2 ತಿಂಗಳು ಬಿಟ್ಟು ಮತ್ತೆ ಆಕ್ಟಿವ್ ಆಗಲು ತಂತ್ರ ರೂಪಿಸುತ್ತಿದ್ದಾರೆ. ಅಹಿಂದ ನಾಯಕತ್ವಕ್ಕಾಗಿ ಗುರು ಮತ್ತು ಶಿಷ್ಯರ ನಡುವೆ ಆಂತರಿಕ ಯುದ್ಧ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಆಯಾಮ ಪಡೆದುಕೊಳ್ಳುವ ಲಕ್ಷಣಗಳು ಕಾಣುತ್ತಿವೆ. ಅಹಿಂದ ನಾಯಕತ್ವ ಸಿದ್ದರಾಮಯ್ಯ ಅವರಲ್ಲೇ ಉಳಿಯುತ್ತಾ, ಇಲ್ಲ ಹೊಸ ನಾಯಕ ಎಮರ್ಜ್ ಆಗ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.